ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಪ್ರಸ್ತುತಪಡಿಸುತ್ತಿರುವ ಪ್ರಾಜೆಕ್ಟ್ ಸೇತುಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪೊಲಿಟಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಚಾಪ್ಟರ್ನಲ್ಲಿ ಹಲವಾರು ಟಾಪಿಕ್ಗಳಿದೆ. ವಿ ಕೆನ್ ಸಿ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಹಿಡಿದ್ಬಿಟ್ಟು ಗವರ್ನಮೆಂಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947 ತನಕನೂ ಕೂಡ ಬ್ರಿಟಿಷ್ ಅವರು 1600 ಇಂಡಿಯಾಗೆ ಬಂದ ನಂತರ ಏನೆಲ್ಲ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಮಾಡ್ತಾರೆ, ಏನೆಲ್ಲ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಮಾಡ್ತಾರೆ ಅಂತ ತುಂಬ ತಿಳ್ಕೊಬೇಕು. ಇದು ಮೈನ್ಸ್ ಎಕ್ಸಾಮ್ಗೂ ಕೂಡ GS2ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ಗೆ ಎವ್ರಿ ಇಯರ್ 1 or 2 ಮಿನಿಮಮ್ ಕ್ವೆಶನ್ಸ್ ಬಂದೇ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ. ಸೊ ಈ ಒಂದು ಚಾಪ್ಟರ್ಗೆ ಈ ಪರ್ಟಿಕ್ಯುಲರ್ ಟಾಪಿಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ಅಡಿ, ಈ ಕಾಯ್ದೆ ಅಡಿ ಮೊಟ್ಟ ಮೊದಲನೇ ಬಾರಿಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಅವರು ಈಸ್ಟ್ ಇಂಡಿಯಾ ಕಂಪನಿ ಇರುತ್ತಲ್ಲ, ಈ ಕಂಪನಿಯ ಕಾರ್ಯ ಚಟುವಟಿಕೆಗಳನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇ ಬಿ ಯಾಕಂತ ಹೇಳಿದ್ರೆ ಅವರು ಕರಪ್ಟ್ ಪ್ರಾಕ್ಟೀಸಲ್ಲಿ ಇಂಡಲ್ಜ್ ಆಗಿರ್ತಾರೆ, ಸರಿಯಾದ ರೀತಿಯಲ್ಲಿ ಅವರು ಅಡ್ಮಿನಿಸ್ಟ್ರೇಷನ್ಸ್ನ ನಡೆಸ್ತಾ ಇರಲ್ಲ, ಅವರು ಮೇ ಬಿ ಲೂಟ್ ಮಾಡ್ತಾ ಇರ್ತಾರೆ, ಇಂಡಿಯನ್ ರೆವೆನ್ಯೂನ ಲೂಟ್ ಮಾಡ್ತಾ ಇರ್ತಾರೆ. ಈ ಎಲ್ಲ ಕಾರಣಗಳಿಂದ ಬ್ರಿಟಿಷ್ ಪಾರ್ಲಿಮೆಂಟರು ಮೊದಲನೇ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿನ ರೆಗ್ಯುಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನೋ ಹೆಸರಲ್ಲೇ ಇದೆ ಬ್ರಿಟಿಷ್ ಪಾರ್ಲಿಮೆಂಟ್ ಅವರು ಈಸ್ಟ್ ಇಂಡಿಯಾ ಕಂಪನಿನ ರೆಗ್ಯುಲೇಟ್ ಮಾಡ್ತಾರೆ ಅಂತ. ಸೊ ಎರಡನೇದಾಗಿ ತಿಳ್ಕೊಬೇಕಂದ್ರೆ ಗವರ್ನರ್ ಆಫ್ ಬೆಂಗಾಲ್ ಏನಿದ್ದಾರೆ, ಈ ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾರೆ. ಸೊ ಆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆದಂತಹ ಮೊಟ್ಟ ಮೊದಲನೇ ವ್ಯಕ್ತಿ ವ್ಯಾರನ್ ಹೇಸ್ಟಿಂಗ್ಸ್. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದೇ ರೀತಿ ಈ ವ್ಯಾರನ್ ಹೇಸ್ಟಿಂಗ್ಸ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡಿದಾಗ ಅವರ ಅಂಡರ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಮಾಡಿಬಿಟ್ಟು ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ಅದರಲ್ಲಿ 4 ಮೆಂಬರ್ಸ್ ಇರ್ತಾರೆ, ಅದಕ್ಕೆ ಹೆಡ್ ವ್ಯಾರನ್ ಹೇಸ್ಟಿಂಗ್ಸ್ ಇರ್ತಾರೆ. ಸೊ ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತಲ್ಲ, ಇದನ್ನು ಮತ್ತೊಂದು ಹೆಸರಿಂದನೂ ಕೂಡ ಕರೀತಾರೆ, ಕಲ್ಕತ್ತಾ ಕೌನ್ಸಿಲ್ ಅಂತಲೂ ಕೂಡ ಹೇಳ್ತಾರೆ. ದಿಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಕಲ್ಕತ್ತಾ ಕೌನ್ಸಿಲ್ ಆಫ್ 4 ಮೆಂಬರ್ಸ್. ಇಲ್ಲಿ ತುಂಬ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ವ್ಯಾರನ್ ಹೇಸ್ಟಿಂಗ್ಸ್ ಇದಾರಲ್ಲ, ಈ ವ್ಯಾರನ್ ಹೇಸ್ಟಿಂಗ್ಸ್ನ ಬೋತ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಹೆಡ್ ಅಂತ ಮಾಡಿಬಿಟ್ಟಿರ್ತಾರೆ. ಬಿಕಾಸ್ ವ್ಯಾರನ್ ಹೇಸ್ಟಿಂಗ್ಸ್ಗೆ ಆ ಸಮಯದಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಎರಡೂ ಫಂಕ್ಷನ್ಸ್ನ ಅವರು ಪರ್ಫಾರ್ಮ್ ಮಾಡುವಂಥ ಒಂದು ಪವರ್ಸ್ ವ್ಯಾರನ್ ಹೇಸ್ಟಿಂಗ್ಸ್ಗೆ ಕೊಟ್ಟಿರ್ತಾರೆ. ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು. 1773ನಲ್ಲಿ ವ್ಯಾರನ್ ಹೇಸ್ಟಿಂಗ್ಸ್ ಅವರು ಎಕ್ಸಿಕ್ಯೂಟಿವ್ ಹಾಗೂ ಲೆಜಿಸ್ಲೇಟಿವ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಆದರೆ 1947 ಬರೋ ಹೊತ್ತಿಗೆ ಪ್ಯೂರ್ಲಿ ಲೆಜಿಸ್ಲೇಟಿವ್ ಪವರ್ನ ಯಾರು ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಪವರ್ ಯಾರಿಗೂ ಗೊತ್ತೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇವಾಗ ಇಂಡಿಯಾದಲ್ಲಿ ಯಾರು ಲೆಜಿಸ್ಲೇಷನ್ಸ್ನ ಎನ್ಹ್ಯಾಕ್ಟ್ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಹೆಡ್ ಯಾರಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಿದೆ. ಸೊ ದಿಸ್ ಟ್ರಾನ್ಸ್ಫಾರ್ಮೇಷನ್ ಇಸ್ ನಥಿಂಗ್ ಬಟ್ ದಿಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಎಕ್ಸಿಕ್ಯೂಟಿವ್ ಸುಪ್ರಿಮೆಸಿ ಟು ಲೆಜಿಸ್ಲೇಟಿವ್ ಸುಪ್ರಿಮೆಸಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೇ ಸೆಂಟ್ರಲೈಸ್ ದಿ ಅಡ್ಮಿನಿಸ್ಟ್ರೇಷನ್ ವಿತ್ ದ ಪ್ರೆಸಿಡೆನ್ಸೀಸ್ ಆಫ್ ಮಡ್ರಾಸ್ ಆ್ಯಂಡ್ ಬಾಂಬೆ. ಈಗ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಮೊಟ್ಟ ಮೊದಲನೇ ಬಾರಿಗೆ ಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗೋದು ಯಾವ ಆ್ಯಕ್ಟಲ್ಲಿ ಅಂತ ಕೇಳಿದ್ರೆ 1773. ದಿಸ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಯುವರ್ ಪ್ರಿಲಿಮಿನರಿ ಕ್ವೆಶನ್. ಸೆಂಟ್ರಲೈಸೇಷನ್ಸ್ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ನಲ್ಲಿ ಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮಡ್ರಾಸ್ ಮತ್ತು ಬಾಂಬೆಗೆ ಇರ್ತಕ್ಕಂತಹ ಪವರ್ನ ಕಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವಾಗ ಎಂಡ್ ಆಗುತ್ತೆ ಅನ್ನೋದು ಕೂಡ ಮುಂದೆ ನೋಡ್ತೀವಿ. ಅದಾದಮೇಲೆ ಡಿಸೆಂಟ್ರಲೈಸೇಷನ್ ಯಾವಾಗ ಆಗುತ್ತೆ ಅಂತ ಕೂಡ ನಾನು ಹೇಳ್ತೀನಿ ಮುಂದೆ. ಸೊ ದೀಸ್ ಮಡ್ರಾಸ್ ಆ್ಯಂಡ್ ಬಾಂಬೆ ಪ್ರೆಸಿಡೆನ್ಸಿನ ಬೆಂಗಾಲ್ ಪ್ರೆಸಿಡೆನ್ಸಿಗೆ ಸಬಾರ್ಡಿನೇಟ್ ಮಾಡ್ಕೋತಾರೆ. ಬಿಕಾಸ್ ಬೆಂಗಾಲ್ ಪ್ರೆಸಿಡೆನ್ಸಿನಲ್ಲಿ ವ್ಯಾರನ್ ಹೇಸ್ಟಿಂಗ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇರ್ತಾರೆ. ಸೊ ಅವ್ರ ಅಂಡರ್ ಮಡ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಬರುತ್ತೆ. ಅದಾದ ನಂತರ ಜುಡಿಷಿಯರಿಗೆ ಸಂಬಂಧಪಟ್ಟಂಗೆ 1774ನಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಒಂದು ನ್ಯಾಯಾಂಗ ಸಂಸ್ಥೆ ಬೇಕು ಅಂತ ಹೇಳಿಬಿಟ್ಟು 1773 ಅಂಡರ್ ಆ್ಯಕ್ಟಲ್ಲಿ 1774 ಬರುತ್ತೆ ಅದು. ಬಟ್ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ನಲ್ಲಿ ತರ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಇದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅಫಿಷಿಯಲ್ಸ್ ಏನಿರ್ತಾರಲ್ವ, ಇವರು ಕರಪ್ಟ್ ಪ್ರಾಕ್ಟೀಸಸಲ್ಲಿ ಇಂಡಲ್ಜ್ ಆಗಿರ್ತಾರೆ, ಅದರಿಂದ ಪ್ರೈವೇಟ್ ಟ್ರೇಡ್ ಮಾಡ್ತಾ ಇರ್ತಾರೆ. ಅದರಿಂದ ಇವರು ಈ ರೀತಿ ಕಾರ್ಯಗಳಲ್ಲಿ ಯಾವುದರಲ್ಲೂ ಕೂಡ ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅವ್ರನ್ನ ಪ್ರೈವೇಟ್ ಟ್ರೇಡ್ ಮಾಡಬಾರ್ದು, ಅಥವಾ ಏನೇ ಗಿಫ್ಟ್ಸ್ ಕೊಟ್ಟರು ಕೂಡ ಇಂಡಿಯನ್ಸು ಆಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ನಿರ್ಬಂಧಗಳನ್ನು ಹೇರ್ತಾರೆ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ಸೊ ಈ ಕಾಯ್ದೆಯಡಿ ಮೇಜರ್ 2 ರಿಫಾರ್ಮ್ಸ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಮಾಡುತ್ತೆ. ಅದರಲ್ಲಿ ಮೊದಲನೇದಾಗಿ ಇದಕ್ಕೂ ಮುಂಚೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಬರೋ ಮುಂಚೆ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದು ಬೋತ್ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಬಾಡಿ ಆಗಿರುತ್ತೆ.
ಎರಡೂ ಕಮರ್ಷಿಯಲ್ ಮತ್ತು ಪೊಲಿಟಿಕಲ್ ಎರಡೂ ಫಂಕ್ಷನ್ಸ್ನು ಕೂಡ ಈಸ್ಟ್ ಇಂಡಿಯಾ ಕಂಪನಿನೇ ಮಾಡ್ತಾ ಇರುತ್ತೆ. ಆದರೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784 ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದಿ ಕಂಪನಿ ವಾಸ್ ಸೆಪರೇಟೆಡ್. ಸೊ ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಅಫಿಷಿಯಲ್ಸ್ ತುಂಬ ಕರಪ್ಟ್ ಅಫಿಷಿಯಲ್ಸ್ ಆಗಿರ್ತಾರೆ. ಅವರು ಇಂಡಿಯನ್ ರೆವೆನ್ಯೂನ ಲೂಟ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಉದ್ಧಾರ ಆಗ್ತಾರಲ್ಲ, ಅವ್ರಿಗೆ ತುಂಬ ಸೆಲ್ಫಿಶ್ ಮೋಟಿವ್ಸ್ ಇರುತ್ತೆ. ಕರಪ್ಟ್ ಆಗಿಬಿಟ್ಟು ನಾನು ಕಾಸು ಮಾಡಿಕೊಂಡು ನಾನು ಉದ್ಧಾರ ಆಗಬೇಕು, ಅವರು ಕಂಪನಿಗೂ ಕೂಡ ಲಾಯಲ್ ಆಗಿರಲ್ಲ. ಸೊ ಬ್ರಿಟಿಷ್ ಪಾರ್ಲಿಮೆಂಟ್ ಡಿಸೈಡ್ ಮಾಡಿಬಿಟ್ಟು ಇವ್ರಿಗೆ 2 ಫಂಕ್ಷನ್ಸ್ ಕೊಟ್ಟಿದ್ದೀವಲ್ಲ, ಅದು ಎರಡನ್ನೂ ಸೆಪ್ರೇಟ್ ಮಾಡಿಬಿಡೋಣ, ಸೊ ಕರಪ್ಷನ್ ಹತ್ರ ತಡೆಯೋಣ ಅಂತ ಹೇಳಿಬಿಟ್ಟು ಸೆಪ್ರೇಟ್ ಮಾಡ್ತಾರೆ. ಈ ಸೆಪ್ರೇಟ್ ಮಾಡಾದಮೇಲೆ ಕಮರ್ಷಿಯಲ್ ಫಂಕ್ಷನ್ಸ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಕೊಡ್ತಾರೆ, ಪೊಲಿಟಿಕಲ್ ಅಫೇರ್ಸ್ನ ಬೋರ್ಡ್ ಆಫ್ ಕಂಟ್ರೋಲ್ಗೆ ಕೊಡ್ತಾರೆ. ಸೊ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಇದು ತುಂಬ ಗೊತ್ತಿರಬೇಕು, ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಾದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತೆ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಟೆರಿಟರೀಸ್ ಏನಿರುತ್ತೆ ಟಿಲ್ 1784, ಈ ಟೆರಿಟರಿಗಳನ್ನೆಲ್ಲನೂ ಕೂಡ ಇನ್ಮೇಲೆ ಅದು ಬ್ರಿಟಿಷ್ ಪೊಸೆಷನ್ಸ್ ಆಗುತ್ತೆ ಅಂತ ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತಾರೆ. ಸೊ ಈ ಆ್ಯಕ್ಟ್ ಅಂದರೆ 1784 ನಂತರ ಏನೇ ಟೆರಿಟರಿ ಇದ್ರೂ ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿದು ಇಂಡಿಯಾದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಇದಾದ ನಂತರ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, 1773 ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ನಾನು ಹೇಳಿದಾಗೆ ಗವರ್ನರ್ ಜನರಲ್ ಕೌನ್ಸಿಲ್ ಕೂಡ ಇರುತ್ತೆ. 4 ಮೆಂಬರ್ಸ್ ಇರ್ತಾರೆ ಅಂತ ನಾನು ಹೇಳಿದೆ. ಅದಕ್ಕೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹೆಡ್ ಆಗಿರ್ತಾರೆ, ಅದು ವ್ಯಾರನ್ ಹೇಸ್ಟಿಂಗ್ಸ್ ಅಂತ ಹೇಳಿದೆ. ಇದೇ ರೀತಿ ಗವರ್ನರ್ ಜನರಲ್ ಕೌನ್ಸಿಲ್ ಇರ್ತಾರಲ್ಲ, ಇದೇ ರೀತಿ ಗವರ್ನರ್ ಕೌನ್ಸಿಲ್ ಕೂಡ ಮಡ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗೆ ಗವರ್ನರ್ ಜನರಲ್ ಕೌನ್ಸಿಲ್ ಬಂದುಬಿಟ್ಟು ಬೆಂಗಾಲಲ್ಲಿರುತ್ತೆ. ಇದೆರಡು ಕೂಡ ಮಡ್ರಾಸ್ ಮತ್ತು ಬಾಂಬೆನಲ್ಲಿರುತ್ತೆ. ಸೊ ಇಲ್ಲಿ ಗವರ್ನರ್ ಹೆಡ್ ಇರ್ತಾರೆ, ಸೊ ಅವ್ರಿಗೆ ಗವರ್ನರ್ ಕೌನ್ಸಿಲ್ ಅಂತ ಅವನು ಕೂಡ ಕ್ರಿಯೇಟ್ ಮಾಡ್ತಾರೆ. ಸೊ ದೀಸ್ 3 ಥಿಂಗ್ಸ್ ಆರ್ ಇಂಪಾರ್ಟೆಂಟ್, ಪ್ರಿಲಿಮ್ಸ್ಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ನೀಟಾಗಿ ನೆನ್ಪಿಟ್ಕೋಬೇಕು. ಚಾರ್ಟರ್ ಆ್ಯಕ್ಟ್ 1813 ಬಗ್ಗೆ ತಿಳ್ಕೊಳ್ಳೋದಾದರೆ, ಈ 1813 ಚಾರ್ಟರ್ ಆ್ಯಕ್ಟಲ್ಲಿ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ನಾನು ಹಿಂದೆ ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ನಾನು ಹೇಳಿದ್ದೀನಿ. ಆ ಬ್ರಿಟಿಷ್ ಪೊಸೆಷನ್ಸ್ ಮೇಲೆ ಒಂದು ಕ್ರೌನ್ ಸಾವರಿನಿಟಿನ ಅಸರ್ಟ್ ಮಾಡ್ತಾರೆ. ಅಂದರೆ ಕ್ವೀನ್, ಬೇಸಿಕಲಿ ಬ್ರಿಟನ್ ಈಸ್ ಅ ಮೊನಾರ್ಕಿ. ಸೊ ಅವ್ರದ್ದು ಕ್ವೀನ್ ಏನಿರ್ತಾರೆ ಅವರೇ ಹೆಡ್ ಆಗಿರ್ತಾರೆ. ಸೊ ಅವ್ರ ಅಂಡರ್ ಇದೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಥಿಂಗ್ ಮಚ್ ಇಂಪಾರ್ಟೆಂಟ್ ದೇರ್. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಏನು ಹೇಳಿದ್ರೆ, ಅಂಡರ್ ಚಾರ್ಟರ್ ಆ್ಯಕ್ಟ್ 1813 ಈಸ್ಟ್ ಇಂಡಿಯಾ ಕಂಪನಿ ರೂಲ್ನ 20 ಇಯರ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. 20 ವರ್ಷ ಮುಂದೂಡ್ತಾರೆ, ಆದರೆ ಅವರ ಟ್ರೇಡ್ ಮೊನಾಪಲಿನ ಎಂಡ್ ಮಾಡ್ತಾರೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಬಿಕಾಸ್ ಯಾಕಂತ ಹೇಳಿದ್ರೆ, ಆ ಟೈಮಲ್ಲಿ ಬ್ರಿಟನ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಥರನೇ ಹಲವಾರು ಕಂಪನಿಗಳಿರುತ್ತೆ. ಕಲೊನೈಸ್ ಮಾಡಿಕೊಂಡು ಅವರು ಟ್ರೇಡ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಲವಾರು ಕಂಪನಿಗಳಿರುತ್ತೆ. ಆ ಕಂಪನಿಗಳೆಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ ಮೇಲೆ, ಬ್ರಿಟಿಷ್ ಗವರ್ನಮೆಂಟ್ ಮೇಲೆ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಿ ತನಕ ಅವರು ಲೂಟ್ ಮಾಡಿಕೊಂಡು ಅವರು ಈಸ್ಟಲ್ಲಿ ನ್ಯಾವಿಗೇಷನ್ ಮಾಡಿ ಜಿಯೋಗ್ರಫಿಕಲ್ ಎಕ್ಸ್ಪೀಡಿಯೇಷನ್ಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಕಲೊನೈಸ್ ಮಾಡಿಕೊಂಡು ಅವರು ಲೂಟ್ ಮಾಡ್ತಾಯಿದ್ದಾರೆ. ಆಬ್ವಿಯಸ್ಲಿ ಇಂಡಿಯಾನ ಲೂಟ್ ಮಾಡಿದ್ದಾರೆ ಅವರು. ಸೊ ಈ ಟ್ರೇಡ್ ಮೊನಾಪಲಿನ ಎಂಡ್ ಮಾಡಬೇಕು ಅಂತ ಪ್ರೆಷರ್ ಹಾಕಿದಾಗ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಮೊನಾಪಲಿನ ಎಂಡ್ ಮಾಡಿಬಿಟ್ಟು, ಆದರೆ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಇನ್ ಟೀ, ಓಪಿಯಮ್ ಆ್ಯಂಡ್ ಚೈನಾನ ಎಂಡ್ ಮಾಡೋದಿಲ್ಲ. ಎಕ್ಸೆಪ್ಟ್ ಇದು 3 ಬಿಟ್ಟು ಬೇರೆ ಎಲ್ಲದನ್ನು ಕೂಡ ಎಂಡ್ ಮಾಡ್ತಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಇದನ್ನು ತುಂಬ ಕ್ಲಿಯರಾಗಿ ತಿಳ್ಕೊಬೇಕು, ಪ್ರಿಲಿಮ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೂವಿಂಗ್ ಆನ್ ಥರ್ಡ್ ಪಾಯಿಂಟ್ ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ಲೋಕಲ್ ಗವರ್ನಮೆಂಟ್ಸ್ಗೆ ಟ್ಯಾಕ್ಸ್ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಸೊ ಟ್ಯಾಕ್ಸೇಷನ್ ಪವರ್ ವಾಸ್ ಗಿವನ್ ಫಾರ್ ದ ಫಸ್ಟ್ ಟೈಮ್. ಅಂದರೆ ಅದ್ರ ಜೂರಿಸ್ಟಿಕ್ಷನ್ ಬಂದುಬಿಟ್ಟು ಸುಪ್ರೀಂ ಕೋರ್ಟ್. ಬಿಕಾಸ್ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾದು ಜೂರಿಸ್ಟಿಕ್ಷನ್ಸ್ ಏನೆಲ್ಲ ಇರುತ್ತೆ ಅದರೊಳಗಡೆ ಇವರು ಟ್ಯಾಕ್ಸ್ ಹಾಕ್ಬೋದು ಆ ಸಬ್ಜೆಕ್ಟ್ಸ್ಗಳಿಗೆ. ಸೊ ಈ ಪವರ್ನ ಮೊದಲನೇ ಬಾರಿಗೆ ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದಾದ ನಂತರ ಮೊದಲನೇ ಬಾರಿಗೆ ಚಾರ್ಟರ್ ಆ್ಯಕ್ಟ್ 1813 ಅಡಿ ಬ್ರಿಟಿಷ್ ಸಬ್ಜೆಕ್ಟ್ಸ್ ಏನಿರ್ತಾರೆ, ಯುರೋಪಿಯನ್ ಸಬ್ಜೆಕ್ಟ್ಸ್, ಬ್ರಿಟಿಷ್ ಸಬ್ಜೆಕ್ಟ್ಸ್ ಏನಿರುತ್ತೆ, ಇವರನ್ನು ಟ್ರೈ ಮಾಡ್ಬೋದು, ಕೋರ್ಟ್ ಇನ್ ಇಂಡಿಯಾದಲ್ಲಿ ಟ್ರೈ ಮಾಡ್ಬೋದು. ಇದಕ್ಕೂ ಮುಂಚೆ ಹೇಗಿತ್ತಂದರೆ, ಬ್ರಿಟಿಷ್ ಸಬ್ಜೆಕ್ಟ್ಸ್ನ ಅಥವಾ ಬ್ರಿಟಿಷ್ ಕಲ್ಪ್ರಿಟ್ಸ್ನ ಬ್ರಿಟಿಷ್ ಜಡ್ಜಸ್ಸೇ ಅವರನ್ನು ಟ್ರೈ ಮಾಡಬೇಕು ಕೋರ್ಟಲ್ಲಿ ಅಂತ ಇತ್ತು. ಇಂಡಿಯನ್ ಜಡ್ಜಸ್ ಕುಡ್ ನಾಟ್, ದೇ ವರ್ ನಾಟ್ ಪರ್ಮಿಟೆಡ್ ಟು ಡೂ ಇಟ್. ಸೊ ಇದಾದ ನಂತರ 1813 ಇದು ಒಂದು ಪವರ್ ಕೊಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಜುಡಿಷರಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್, ಇದನ್ನು ಕೂಡ ತಿಳ್ಕೊಬೇಕು ನಾವು. ಇದಾದ ಮೇಲೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 1813 ಅಡಿ ಬ್ರಿಟಿಷ್ ಮಿಷನರೀಸ್ಗಳನ್ನ ಇಂಡಿಯಾಕ್ಕೆ ಬರೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಸೊ ಅವರೆಲ್ಲರೂ ಕೂಡ ಇಂಡಿಯಾಗೆ ಬರೋಕ್ಕೆ ಶುರು ಮಾಡ್ತಾರೆ. ಇಂಡಿಯಾಗೆ ಬಂದುಬಿಟ್ಟು
ನೀವು ಇಲ್ಲೆಲ್ಲ ಇಂಡಿಯಾಗೆ ಬಂದುಬಿಟ್ಟು ಅವರು ಎಜುಕೇಷನ್ನ ಸ್ಪ್ರೆಡ್ ಮಾಡ್ತಾರೆ, ಅದ್ರ ಜೊತೆಗೆ ಅವರು ಧರ್ಮದ ಬಗ್ಗೆ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಬೆನಿಫಿಟ್ ಆಗುತ್ತೆ. ವೆಸ್ಟರ್ನ್ ಎಜುಕೇಷನ್ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಇಂಡಿಯಾ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ ಡೆಫಿನೆಟಾಗಿ. ಸೊ ಇದು ಚಾರ್ಟರ್ ಆ್ಯಕ್ಟ್ 1813 ಇದರಲ್ಲಿ ಇದ್ದಂತಹ ಪ್ರಾವಿಷನ್ ಇದು. ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಯು ನೀಡ್ ಟು ನೋ ಆಲ್ ದೀಸ್ ಥಿಂಗ್ಸ್. ಮೂವಿಂಗ್ ಆನ್, ಚಾರ್ಟರ್ ಆ್ಯಕ್ಟ್ ಆಫ್ 1833 ತುಂಬ ಇಂಪಾರ್ಟೆಂಟ್ ಇದು. ಇದರ ಅಂಡರ್ ತುಂಬ ಪ್ರಾವಿಷನ್ಸ್ ಇದೆ. ಪ್ರಿಲಿಮಿನರಿ ಎಕ್ಸಾಮ್ಗೆ ತುಂಬ ಕ್ವೆಶನ್ಸ್ ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿಂದ ಕೂಡ ಬಂದಿದೆ. ಸೊ ಅದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಇದರಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಏನಿರ್ತಾರೆ ಇಲ್ಲಿವರೆಗೂ, ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ನಾನು ಹೇಳಿದೆ ಅಂಡರ್ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ವ್ಯಾರನ್ ಹೇಸ್ಟಿಂಗ್ಸ್ ಆಗಿರ್ತಾರೆ. ಸೊ ಈಗ ಅದು ಬದಲಾಗತ್ತೆ, ಈ ಡೆಸಿಗ್ನೇಷನ್ ಬದಲಾಗುತ್ತೆ. ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದಕ್ಕಿದ್ದಾಗೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಆಗ್ಬಿಡುತ್ತೆ. ಸೊ ದ ಫಸ್ಟ್ ಪರ್ಸನ್ ಟು ಬಿಕಮ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಈಸ್ ವಿಲಿಯಂ ಬೆಂಟಿಕ್. ಸೊ ದ ಫಸ್ಟ್ ಪರ್ಸನ್ ಟು ಬಿಕಮ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಈಸ್ ವ್ಯಾರನ್ ಹೇಸ್ಟಿಂಗ್. ಕನ್ಫ್ಯೂಸ್ ಆಗಬಾರ್ದು, ಎರಡೂ ಕೂಡ ಕನ್ಫ್ಯೂಸ್ ಆಗ್ದೇ ನೀಟಾಗಿ ಯಾರು ಆಗಿದ್ರು, ಯಾವ ಆ್ಯಕ್ಟ್ ಅಂಡರ್ ಆಗಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಚಾರ್ಟರ್ ಆ್ಯಕ್ಟ್ 1833ನಲ್ಲಿ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬಾಂಬೆ ಆ್ಯಂಡ್ ಮಡ್ರಾಸ್ ಪ್ರೆಸಿಡೆನ್ಸೀಸ್ ವರ್ ರಿಮೂವ್ಡ್. ಲೆಜಿಸ್ಲೇಟಿವ್ ಪವರ್ನ ಕಿತ್ಕೋತಾ ಇದ್ದಾರೆ ಅವರು. ಇನ್ಮೇಲೆ ಕಾನೂನುಗಳನ್ನು ಕಾಯ್ದೆಗಳನ್ನು ಮಾಡೋದಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ದ ಫೈನಲ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್. ಐ ಟೋಲ್ಡ್ ಯು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂಡರಲ್ಲಿ ಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಇಟ್ ಈಸ್ ದ ಸ್ಟಾರ್ಟಿಂಗ್ ಆಫ್ ಸೆಂಟ್ರಲೈಸೇಷನ್. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ನಲ್ಲಿ ಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. 1833ನಲ್ಲಿ ಸೆಂಟ್ರಲೈಸೇಷನ್ ಎಂಡ್ ಆಗುತ್ತೆ. ಇಟ್ ಈಸ್ ದ ಫೈನಲ್ ಸ್ಟೆಪ್ ಆಫ್ ಸೆಂಟ್ರಲೈಸೇಷನ್ 1833ನಲ್ಲಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಇದಾದ ನಂತರ ಥರ್ಡ್ ಪ್ರಾವಿಷನ್ ಬಂದುಬಿಟ್ಟು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಟಾಗಿ ಎಂಡ್ ಮಾಡ್ತಾರೆ. ಈಸ್ಟ್ ಇಂಡಿಯಾ ಕಂಪನಿದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಎಂಡ್ ಮಾಡಿಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಬಾಡಿಯಾಗಿ ಮಾಡ್ತಾರೆ. ಸೊ ನೌ ಆನ್ವರ್ಡ್ಸ್ ಈಸ್ಟ್ ಇಂಡಿಯಾ ಕಂಪನಿ ಬಿಕೇಮ್ ಅ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅನ್ನೋದು ತುಂಬ ನೆನಪಿರಬೇಕು ಅಂಡರ್ 1833 ಆ್ಯಕ್ಟ್. ಇದಾದ ನಂತರ ಆ್ಯಸ್ ಪರ್ ದ ಚಾರ್ಟರ್ ಆ್ಯಕ್ಟ್ ಆಫ್ 1833 ಇಂಡಿಯನ್ ಲಾ ಕಮಿಷನ್ನ ಮೊದಲನೇ ಬಾರಿಗೆ ಅಪಾಯಿಂಟ್ ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಫಸ್ಟ್ ಚೇರ್ಮನ್ನು, ದ ಫಸ್ಟ್ ಲಾ ಕಮಿಷನ್ ಚೇರ್ಮನ್ ಅವರು ಮಕಾಲೆ ಆಗಿರ್ತಾರೆ, ಲಾರ್ಡ್ ಮೆಕಾಲೆ ಆಗಿರ್ತಾರೆ ಅನ್ನೋದು ಕೂಡ ನೆನ್ಪಿಟ್ಕೋಬೇಕು. ಈ ಲಾರ್ಡ್ ಮೆಕಾಲೆ ಇಂಡಿಯನ್ ಲಾ ಕಮಿಷನ್ ಇದೆಯಲ್ಲ, ಇದರ ಬೇಸಿಸ್ ಮೇಲೆ ಇವತ್ತು ನಾವು IPC ಇರ್ಬೋದು ಅಥವಾ CRPC ಇರ್ಬೋದು, ಇದೆಲ್ಲ ಕೂಡ ಅವರೇ ಕೂಡ ಈ ಕೋಡಿಫೈ ಮಾಡ್ತಾರೆ. ಐ ಥಿಂಕ್ ಯು ಆಲ್ ನೋ ದಟ್. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ತಿಳ್ಕೊಂಡಿರಬೇಕು. ಸೊ ದಿಸ್ ವಾಸ್ ದ ಫಸ್ಟ್ ಆ್ಯಕ್ಟ್ ವಿಚ್ ಗೇವ್ ಪರ್ಮಿಷನ್ ಫಾರ್ ಇಂಡಿಯನ್ಸ್ ಟು ಹ್ಯಾವ್ ಅ ಶೇರ್ ಇನ್ ದಿ ಕಂಟ್ರೀಸ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಮೊದಲನೇ ಬಾರಿಗೆ ನಮ್ಮದು ಈಸ್ಟ್ ಇಂಡಿಯಾ ಕಂಪನಿ ಬಂದುಬಿಟ್ಟು ಇಂಡಿಯಾನ ರೂಲ್ ಮಾಡ್ತಾ ಇದ್ದಾರೆ. ಈ ಒಂದು ಅವರು ಕಮರ್ಷಿಯಲ್ ಬಾಡಿ ಆಗಿದ್ರು ಕೂಡ ಅವರು ಹಲವಾರು ಬ್ರಿಟಿಷ್ ಪಾರ್ಲಿಮೆಂಟ್ ಹಲವಾರು ಕಾಯ್ದೆಗಳನ್ನ ತಂದಿರುತ್ತೆ. ಅವ್ರಿಗೆ ನಮ್ಮ ಭಾರತ ದೇಶದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿರ್ತಾರೆ, ಹಸ್ತಕ್ಷೇಪ ಮಾಡಿರ್ತಾರೆ. ಆದರೆ ಇನ್ಮೇಲೆ ಇಂಡಿಯನ್ಸ್ ಕೂಡ ನಮ್ಮ ಅಡ್ಮಿನಿಸ್ಟ್ರೇಷನಲ್ಲಿ ನಾವೇ ಪಾಲ್ಗೊಳ್ಳುವಂತಹ ಒಂದು ಅವಕಾಶನ ಅಂಡರ್ ಚಾರ್ಟರ್ ಆ್ಯಕ್ಟ್ 1833ನಲ್ಲಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಮೇಲೆ ಇದುವರೆಗೂ ಲಾಸ್ ಅಂತ ಏನು ಕರಿತಾ ಇದ್ರು, ಈ ಲಾಸ್ ಎಲ್ಲ ಇನ್ಮೇಲೆ ಆ್ಯಕ್ಟ್ಸ್ ಅಂತ ಕರೀತಾರೆ. ಇನ್ಮೇಲೆ ಅವುಗಳನ್ನು ಆ್ಯಕ್ಟ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್, ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಸೊ ದಿಸ್ 1833 ಆ್ಯಕ್ಟ್ ಅನ್ನೋದರ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ಈ 1833 ಕಾಯ್ದೆ ಅಡಿ ಓಪನ್ ಕಾಂಪಿಟೇಷನ್ ಟು ಸಿವಿಲ್ ಸರ್ವಿಸಸ್ಗೆ ಸಿವಿಲ್ ಸರ್ವಿಸಸ್ಗೆ ಓಪನ್ ಕಾಂಪಿಟೇಷನ್ನ ಇಂಟ್ರಡ್ಯೂಸ್ ಮಾಡೋದಕ್ಕೆ ಕೂಡ ಟ್ರೈ ಮಾಡ್ತಾರೆ. they'll try to introduce, ಕಂಪ್ಲೀಟಾಗಿ ಇಂಟ್ರಡ್ಯೂಸ್ ಮಾಡೋಕ್ಕಾಗಲ್ಲ, ಬಟ್ they'll try. ಚಾರ್ಟರ್ ಆ್ಯಕ್ಟ್ 1853 ಬಗ್ಗೆ ತಿಳ್ಕೊಳ್ಳೋದಾದರೆ, ದಿಸ್ ಚಾರ್ಟರ್ ಆ್ಯಕ್ಟ್ 1853, ಈ ಚಾರ್ಟರ್ ಆ್ಯಕ್ಟ್ ಸೀರೀಸ್ನಲ್ಲೇ ಕೂಡ ಇದು ಕೊನೆ ಚಾರ್ಟರ್ ಆ್ಯಕ್ಟ್. ಇದು ಚಾರ್ಟರ್ ಆ್ಯಕ್ಟ್ 1853 ಕೊನೆ. ಇದಾದ ನಂತರ 1857ನಲ್ಲಿ ರಿವೋಲ್ಟ್ ಆಗುತ್ತೆ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದಕ್ಕಿಂತ ಹಿಂದೆ ಆದಂಥದ್ದು ಇದು ಲಾಸ್ಟ್ ಆಫ್ ಚಾರ್ಟರ್ ಆ್ಯಕ್ಟ್ ಸೀರೀಸ್ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ಸೊ ಈ 1853 ಚಾರ್ಟರ್ ಆ್ಯಕ್ಟ್ನಲ್ಲಿ ಏನೆಲ್ಲ ಪ್ರಾವಿಷನ್ಸ್ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಗವರ್ನರ್ ಜನರಲ್ ಅಂತ ನಾವೇನು ಹೇಳಿದ್ರಿ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿದೆ ನಾನು. ವಿಲಿಯಂ ಬೆಂಟಿಕ್ ಆಗ್ತಾರೆ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಇವ್ರದ್ದು ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಪವರ್ಸ್ನ ಸೆಪರೇಟ್ ಮಾಡ್ತಾರೆ. ಓಕೆನಾ? ಸೊ ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ನ ಸೆಪರೇಟ್ ಮಾಡಿ, ಗವರ್ನರ್ ಜನರಲ್ ಕೌನ್ಸಿಲ್ ಲೆಜಿಸ್ಲೇಟಿವ್ ಸೆಪ್ರೇಟ್ ಮಾಡಿ, ಎಕ್ಸಿಕ್ಯೂಟಿವ್ ಸೆಪ್ರೇಟ್ ಮಾಡಿ, ಅವ್ರಿಗೆ
ಈ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೂಡ ಕರೀತಾ ಇರ್ತಾರೆ. ದಿಸ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆರ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಇಟ್ ವಾಸ್ ಫಂಕ್ಷನಿಂಗ್ ಲೈಕ್ ಪ್ರಿಟಿ ಮಚ್ ಸಿಮಿಲರ್ ಟು ಲೈಕ್ ಮಿನಿ ಪಾರ್ಲಿಮೆಂಟ್ ಥರ ವರ್ಕ್ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ವರ್ಡ್ ಮಿನಿ ಪಾರ್ಲಿಮೆಂಟ್ ಅಂತ. ಗವರ್ನರ್ ಜನರಲ್ದು ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುತ್ತಲ್ಲ, ಇದು ಮಿನಿ ಪಾರ್ಲಿಮೆಂಟ್ ರೀತಿ ವರ್ಕ್ ಮಾಡ್ತಾ ಇರುತ್ತೆ. ಇದಾದ ನಂತರ ತುಂಬ ಇಂಪಾರ್ಟೆಂಟ್ ಸೆಕೆಂಡ್ ಪ್ರಾವಿಷನ್ ಅಂತ ಹೇಳಿದ್ರೆ, ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಕ್ರಿಯೇಟೆಡ್. ನಾನು ಹೇಳಿದೆ ಲೆಜಿಸ್ಲೇಟಿವ್ ಕೌನ್ಸಿಲೇ ಮಿನಿ ಪಾರ್ಲಿಮೆಂಟ್ ರೀತಿ ವರ್ಕ್ ಆಗೋಕ್ಕೆ ಶುರು ಮಾಡುತ್ತೆ ಅಂತ. ಇಟ್ ವಾಸ್ ಕ್ರಿಯೇಟೆಡ್, ಅದರಲ್ಲಿ 6 ಜನ ಇರ್ತಾರೆ. ಆ 6 ಜನದಲ್ಲಿ 4 ಜನನ ಪ್ರಾವಿನ್ಷಿಯಲ್ ಗವರ್ನಮೆಂಟ್ಸ್ ಇರುತ್ತೆ. ಸೊ ಮಡ್ರಾಸ್, ಬಾಂಬೆ, ಆಗ್ರಾ ಮತ್ತು ಬೆಂಗಾಲಲ್ಲಿ ಪ್ರಾವಿನ್ಷಿಯಲ್ ಗವರ್ನಮೆಂಟ್ಸ್ ಇರುತ್ತಲ್ಲ, ಸೊ ಇಲ್ಲಿಂದ 4 ಜನನ ಆಯ್ಕೆ ಮಾಡ್ತಾರೆ. 6 ಜನದಲ್ಲಿ 4 ಜನ ಇಂಡಿಯನ್ಸ್ ಇರ್ತಾರೆ ಅದರಲ್ಲಿ. ಇದಾದ ನಂತರ ಓಪನ್ ಕಾಂಪಿಟೇಷನ್ ಫಾರ್ ಸಿವಿಲ್ ಸರ್ವಿಸಸ್ಗೆ ಓಪನ್ ಕಾಂಪಿಟೇಷನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇಂಡಿಯನ್ ಸಿವಿಲ್ ಸರ್ವಿಸಸ್ ವಾಸ್ ಓಪನ್ಡ್ ಆ್ಯಸ್ ಎ ಮೀನ್ಸ್ ಟು ರೆಕ್ರೂಟ್ ಆಫೀಸರ್ಸ್ ಫಾರ್ ಅಡ್ಮಿನಿಸ್ಟ್ರೇಷನ್ ಥ್ರೂ ಓಪನ್ ಕಾಂಪಿಟೇಷನ್. ಫೈನ್, ನಮಗೆ ಓಪನ್ ಕಾಂಪಿಟೇಷನ್ ಇಂಡಿಯನ್ಸ್ಗೂ ಕೂಡ ಓಪನ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಸಾಕು. ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಂತ ಮಾಡಿದ್ದಾರೆ ಹಿಂದೆ ಅಂತ ನಾನು ಹೇಳಿದೆ. ಅದನ್ನು ಇಂಡೆಫಿನೆಟಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಏನೇ ಟೈಮ್ ಲಿಮಿಟ್ ಇರೋದಿಲ್ಲ, ಇಂಡೆಫಿನೆಟಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು ಯಾವಾಗ ಬೇಕಾದರೂ ಕೂಡ ಟರ್ಮಿನೇಟ್ ಮಾಡ್ಬೋದು, ಅದನ್ನು ಅಡ್ಮಿನಿಸ್ಟ್ರೇಟಿವ್ ಬಾಡಿಯಾಗಿ ಟರ್ಮಿನೇಟ್ ಮಾಡ್ಬೋದು ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. ಇದಾದ ನಂತರ ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಫಾರ್ ದ ಫಸ್ಟ್ ಟೈಮ್ ಲೋಕಲ್ ರೆಪ್ರೆಸೆಂಟೇಷನ್ ಇನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಅದೇ ನಾನು ಹೇಳಿದೆ ಮೇಲ್ಗಡೆ, 4 ಜನನ ಬೆಂಗಾಲ್, ಬಾಂಬೆ, ಆಗ್ರಾ ಆ್ಯಂಡ್ ಮಡ್ರಾಸಿಂದ ಪ್ರಾವಿನ್ಷಿಯಲ್ ಗವರ್ನಮೆಂಟ್ಸಿಂದ ಅಪಾಯಿಂಟ್ ಮಾಡ್ತಾರೆ ಅಂತ. ಸೊ ಲೋಕಲ್ ರೆಪ್ರೆಸೆಂಟೇಷನ್ ಫಸ್ಟ್ ಟೈಮ್ ಸೆಂಟ್ರಲ್ ಗವರ್ನಮೆಂಟಲ್ಲಿ ಆಗಿದ್ದು ಅಂಡರ್ ಚಾರ್ಟರ್ ಆ್ಯಕ್ಟ್ ಆಫ್ 1803. ಸೊ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಯು ನೀಡ್ ಟು ರಿಮೆಂಬರ್ ದಿಸ್. ಸೊ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಕ್ಕೆ ಅಂತ ಹೇಳಿದ್ರೆ, 1857 ರಿವೋಲ್ಟ್ ಆಗುತ್ತೆ. ಅದಾದ ನಂತರ 1858 ಮೇಜರ್ ರಿಫಾರ್ಮ್ಸ್ ಮಾಡ್ತಾರೆ. ಈ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ವಾಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆ್ಯಕ್ಟ್ ಆಫ್ ಗುಡ್ ಗವರ್ನಮೆಂಟ್ ಇನ್ ಇಂಡಿಯಾ. ಸೊ ಇದರಡಿ ಏನು ಪ್ರಾವಿಷನ್ಸ್ ಇದೆ ಅಂತ ತಿಳ್ಕೊಳ್ಳೋದಾದರೆ, 1857 ರಿವೋಲ್ಟ್ ಆದ ನಂತರ ಕಂಪನಿ ರೂಲ್ನ ಎಂಡ್ ಮಾಡ್ತಾರೆ. ಸೊ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಕಂಪ್ಲೀಟ್ಲಿ ಅಬಾಲಿಷ್ಡ್ ಅನ್ನೋದು ತುಂಬ ಗೊತ್ತಾಗಬೇಕು ನಮಗಿಲ್ಲಿ. ಬ್ರಿಟಿಷ್ ಪೊಸೆಷನ್ಸ್ ಏನಿರುತ್ತೆ, ಕಂಪನಿ ಹೋದ್ಮೇಲೆ ಬ್ರಿಟಿಷ್ ಪೊಸೆಷನ್ಸ್ ಎಲ್ಲ ಯಾರ ಹೆಸರಲ್ಲಿ ಇರಬೇಕು ಅಂತ ಹೇಳಿದ್ರೆ, ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಕೇಮ್ ಡೈರೆಕ್ಟ್ಲಿ ಅಂಡರ್ ಬ್ರಿಟಿಷ್ ಕ್ರೌನ್. ಸೊ ಕ್ವೀನ್ ಯಾರು ಇರ್ತಾರೆ ಆ ಟೈಮಲ್ಲಿ ಅವ್ರ ಅಂಡರ್ ಬರುತ್ತೆ ಬ್ರಿಟಿಷ್ ಪೊಸೆಷನ್ಸ್ ಎಲ್ಲ. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದಾದ ನಂತರ ಹಿಂದೆ ಹೇಳಿದಾಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ನಾನು ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಮಾಡಿದ್ರು ಅಂತ ನಾನು ಹೇಳಿದೆ. ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಸೊ ಇದನ್ನು ಕಂಪ್ಲೀಟಾಗಿ ಅಬಾಲಿಷ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್. ಮೇಜರಾಗಿ 2 ಅಬಾಲಿಷ್ ಮಾಡಿದ್ದಾರೆ. ಒಂದು ಈಸ್ಟ್ ಇಂಡಿಯಾ ಕಂಪನಿನೇ ಅಬಾಲಿಷ್ ಮಾಡಿದ್ದಾರೆ. 2ನೇದಾಗಿ ಕೋರ್ಟ್ ಆಫ್ ಡೈರೆಕ್ಟರ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್ನೂ ಕೂಡ ಅಬಾಲಿಷ್ ಮಾಡಿದ್ದಾರೆ. ಸೊ ಇಲ್ಲಿ ಮೇಜರಾಗಿ 2 ಚೇಂಜಸ್ ಆಗುತ್ತೆ. ಅದಾದ ನಂತರ ಆಫೀಸ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಹೇಳಿ ಮಾಡ್ತಾರೆ ಫಾರ್ ಇಂಡಿಯಾದಲ್ಲಿ. ಒಂದು ಆಫೀಸ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಮಾಡ್ತಾರೆ. ಸೊ ಈ ಸೆಕ್ರೆಟರಿಗೆ ಒಂದು 15 ಮೆಂಬರ್ ಕೌನ್ಸಿಲ್ ಕೂಡ ಕೊಡ್ತಾರೆ. ಈ ವಾಸ್ ಅಸಿಸ್ಟೆಡ್ ಬೈ ಅ 15 ಮೆಂಬರ್ ಕೌನ್ಸಿಲ್ ಆಫ್ ಇಂಡಿಯಾ. ಇದಾದ ನಂತರ ಇಲ್ಲಿ ತನಕ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ನಾನು ಹಿಂದೆ ಹೇಳಿದೆ, ವಿಲಿಯಂ ಬೆಂಟಿಕ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ರು ಅಂತ. ಈ ಡೆಸಿಗ್ನೇಷನ್ನ ಬದಲಾಯಿಸ್ತಾರೆ. ಈ ಗವರ್ನರ್ ಜನರಲ್ ಡೆಸಿಗ್ನೇಷನ್ನ ವೈಸ್ರಾಯ್ ಅಂತ ಹೇಳಿ ಮಾಡ್ತಾರೆ. ಸೊ ಆ ವೈಸ್ರಾಯ್ ಆದಂತಹ ಮೊದಲ ವ್ಯಕ್ತಿ ಲಾರ್ಡ್ ಕೇನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆರಿ ವೆರಿ ಮಚ್ ಇಂಪಾರ್ಟೆಂಟ್, ಲಾರ್ಡ್ ಕೇನಿಂಗ್. ಇದಾದ ನಂತರ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ವೈಸ್ರಾಯ್ ಬಂದ ಮೇಲೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ದು ಕಂಪ್ಲೀಟ್ ಅಥಾರಿಟಿ ಎಲ್ಲ ವೈಸ್ರಾಯ್ ಅಂಡರೇ ಇರುತ್ತೆ. ಈ ವಾಸ್ ಆಲ್ಸೋ ಕಾಲ್ಡ್ ಎಸ್ ವೈಸ್ರಾಯ್, ಈ ವಾಸ್ ಆಲ್ಸೋ ಕಾಲ್ಡ್ ಎಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಲೆಟ್ಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಆ ರೀತಿ ಏನಾದರೂ ಇದ್ದರೆ ಕನ್ಫ್ಯೂಸ್ ಆಗಬಾರ್ದು, ಅದನ್ನು ಇಂಪಾರ್ಟೆಂಟ್ ಮಾಡಬೇಕು. ಇದಾದ ನಂತರ ಮೇಜರಾಗಿ ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, 1860 ಬಡ್ಜೆಟ್ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಇಂಡಿಯಾದಲ್ಲಿ. ದ್ಯಾಟ್ ಇಸ್ ಒನ್ ಥಿಂಗ್ ಯು ನೀಡ್ ಟು ರಿಮೆಂಬರ್. 1860 ಬಡ್ಜೆಟ್ ಸೊ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಸೂನ್ ಆ್ಯಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858 ಎನಾಕ್ಟ್ ಆದ ನಂತರ 2 ವರ್ಷ ಆದ ನಂತರ ಬಡ್ಜೆಟ್ ಸಿಸ್ಟಮ್ನ ಇಂಡಿಯಾದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಥಿಂಗ್, ಅದನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861. ಇದನ್ನು ತಿಳ್ಕೊಳ್ಳೋದಾದರೆ, ಮೊದಲನೇ ಬಾರಿಗೆ ವೈಸ್ರಾಯ್ ಕೌನ್ಸಿಲ್ ಏನಿರುತ್ತೆ
ಈ ವೈಸ್ರಾಯ್ ಲಾರ್ಡ್ ಕೇನಿಂಗ್ ಆಗಿರ್ತಾನೆ ಹಿಂದೆ ವೈಸ್ರಾಯ್ ಕೌನ್ಸಿಲಲ್ಲಿ ಮೊದಲನೇ ಬಾರಿಗೆ ಇಂಡಿಯನ್ಸ್ಗೆ ರೆಪ್ರೆಸೆಂಟೇಷನ್ಗೆ ಆಪರ್ಚುನಿಟಿ ಕೊಡ್ತಾರೆ. 3 ಜನ ಇಂಡಿಯನ್ಸ್ಗೆ ಬರ್ತಾರೆ. ಒಂದು ಸರ್ ದಿನಕರ್ ರಾವ್, ರಾಜಾ ಆಫ್ ಪಟಿಯಾಲ ಐ ಥಿಂಕ್, ಆ್ಯಂಡ್ ದೆನ್ ಮಹಾರಾಜಾ ಆಫ್ ಸಮಥಿಂಗ್, ಐ ಡೋಂಟ್ ರಿಮೆಂಬರ್. ದೀಸ್ 3 ಪೀಪಲ್ ವೈಸ್ರಾಯ್ ಕೌನ್ಸಿಲಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅವ್ರಿಗೆ. ಇದಾದ ನಂತರ ಇಂಡಿಯನ್ಸ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಎಂಟ್ರಿ ಮಾಡ್ಬೋದು. ಆ ಒಂದು ಆಪರ್ಚುನಿಟಿನೂ ಕೊಡ್ತಾರೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ. ಓಕೆನಾ? ಸೊ ಅಲ್ಲಿಗೆ ಇಟ್ ಈಸ್ ವೆರಿ ಮಚ್ ಕ್ಲಿಯರ್ ದಟ್ ವೈಸ್ರಾಯ್ದು ಬೋತ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಇಂಡಿಯನ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ಹವೆವರ್ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಆಯ್ಕೆ ಆಗ್ತಾರೆ. ಇದಾದ ನಂತರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ 1861 ಅಂದರೆ ಪೋರ್ಟ್ಫೋಲಿಯೋ ಸಿಸ್ಟಮ್ ವಾಸ್ ರೆಕಗ್ನೈಸ್ಡ್. ಇವತ್ತು ಪೋರ್ಟ್ಫೋಲಿಯೋ ಸಿಸ್ಟಮ್ ಇಂಡಿಯಾದಲ್ಲಿ ಏನಿದೆ, ಮಿನಿಸ್ಟ್ರೀಸ್ ಕೊಡ್ತಾರೆ, ಹೆಲ್ತ್ ಮಿನಿಸ್ಟ್ರಿ, ಲಾ ಆ್ಯಂಡ್ ಜಸ್ಟಿಸ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ, ದೇರ್ ಮೆನಿ ಥಿಂಗ್ಸ್. ಸೊ ಈ ಪೋರ್ಟ್ಫೋಲಿಯೋ ಸಿಸ್ಟಮ್ನ ರೆಕಗ್ನೈಸ್ ಮಾಡಿದ್ದು ಫಸ್ಟ್ ಟೈಮು 1861 ಆ್ಯಕ್ಟಲ್ಲಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ನೆನಪಿರಬೇಕು. ಸೊ ಆ್ಯಸ್ ಐ ಟೋಲ್ಡ್, ಸೆಂಟ್ರಲೈಸೇಷನ್ 1773ನಲ್ಲಿ ಸ್ಟಾರ್ಟ್ ಆಯಿತು. ಎಂಡ್ ಯಾವಾಗಾಯಿತು ಅಂತ ನಾನು ಹೇಳಿದೆ. ಸೊ ನಾವು ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ವೆರಿ ಮಚ್ ಇಂಪಾರ್ಟೆಂಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ. ಡಿಸೆಂಟ್ರಲೈಸೇಷನ್ ವಾಸ್ ಇನಿಷಿಯೇಟೆಡ್ ಅಂಡರ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861. This might be your one of the statement in MCQs. So it is pretty much important. We need to know this. And then another important thing is Viceroy could issue ordinance. Viceroy ಅವರು ಆರ್ಡಿನೆನ್ಸ್ನ ಇಶ್ಯೂ ಮಾಡ್ಬೋದು, ಆ ಪವರ್ ಇತ್ತು ಅವ್ರಿಗೆ. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಪರ್ಮಿಷನ್ ತೊಗೊಳ್ದೇನೂ ಕೂಡ, ವಿತೌಟ್ ಕನ್ಕರೆನ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ದೇ ಕುಡ್ ಇಶ್ಯೂ, he could issue ordinances during emergency for 6 months. That is one thing we need to know. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892, ಇದರ ಅಂಡರ್ ಪ್ರಾವಿಷನ್ಸ್ನ ತಿಳ್ಕೊಳ್ಳೋದಾದರೆ ಮೊಟ್ಟ ಮೊದಲ ಬಾರಿಗೆ ತುಂಬ ಇಂಪಾರ್ಟೆಂಟ್ ಫೀಚರ್ ಏನಂತ ಹೇಳಿದ್ರೆ ಇಂಡೈರೆಕ್ಟ್ ಎಲೆಕ್ಷನ್ ವಾಸ್ ಇಂಟ್ರಡ್ಯೂಸ್ಡ್. ಅಂದರೆ ನಾಮಿನೇಷನ್ಸ್ ನಡೀತಾ ಇರುತ್ತೆ, ಡೈರೆಕ್ಟ್ ಎಲೆಕ್ಷನ್ಸ್ ಇರೋದಿಲ್ಲ, ಇಂಡೈರೆಕ್ಟ್ ಎಲೆಕ್ಷನ್ಸ್ ಇರುತ್ತೆ. ಬಟ್ ಇನ್ ಕೇಸ್ ಆಪ್ಷನಲ್ಲಿ ವರ್ಡ್ ಎಲೆಕ್ಷನ್ ವಾಸ್ ಯೂಸ್ಡ್ ಅಂಡರ್ 1892 ಅಂತ ಹೇಳಿದ್ರೆ ಇಟ್ ವುಡ್ ಬಿ ಎ ರಾಂಗ್ ಸ್ಟೇಟ್ಮೆಂಟ್. ಬಿಕಾಸ್ ಅಂಡರ್ ದಿಸ್ ಆ್ಯಕ್ಟ್ ಎಲೆಕ್ಷನ್ ಅನ್ನೋ ಒಂದು ಪದನ ಬಳಕೆ ಮಾಡೋದಿಲ್ಲ. ನಾಮಿನೇಷನ್ಸ್ ನಡೀತಾ ಇರುತ್ತೆ, ಇಂಡೈರೆಕ್ಟ್ ಎಲೆಕ್ಷನ್ಸ್ ನಡೀತಾ ಇರುತ್ತೆ ಅದರಿಂದ. ಬಟ್ ಇಂಡೈರೆಕ್ಟ್ ಎಲೆಕ್ಷನ್ ವಾಸ್ ಇಂಟ್ರಡ್ಯೂಸ್ಡ್ ಅಂಡರ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892 ಅನ್ನೋದು ಗೊತ್ತಿರಬೇಕು. ಲೆಜಿಸ್ಲೇಟಿವ್ ಕೌನ್ಸಿಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಾನು ಹಿಂದೆ ಕೂಡ ಹೇಳಿದೆ, ಲೆಜಿಸ್ಲೇಟಿವ್ 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಾರೆ. 3 ಜನ ಇಂಡಿಯನ್ಸ್ನ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ವೈಸ್ರಾಯ್ ನಾಮಿನೇಟ್ ಮಾಡ್ಕೋತಾರೆ. ಮತ್ತು ಲೆಜಿಸ್ಲೇಟಿವ್ ಮೆಂಬರ್ಸು, ನಾನ್ ಅಫಿಷಿಯಲ್ ಮೆಂಬರ್ಸು ಕೂಡ ಇದಾಗಿರ್ತಾರೆ ಅಂತ. ಸೊ ಅದೇ ರೀತಿ ಇಲ್ಲೂ ಕೂಡ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದೇ ವರ್ ಗಿವನ್ ಮೋರ್ ಫಂಕ್ಷನ್ಸ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್, such as they could discuss budget and question the executive. However, they were not supposed to ask supplementary question. However, they could not vote budget. ವೋಟಿಂಗ್ ಇರಲಿಲ್ಲ, ಸಪ್ಲಿಮೆಂಟ್ರಿ ಕ್ವಶನ್ ಇರಲಿಲ್ಲ. ಬಟ್ ಡಿಸ್ಕಸ್ ಮಾಡ್ಬೋದಿತ್ತು ಬಡ್ಜೆಟ್ನ, ಕ್ವಶನ್ ಕೂಡ ಕೇಳ್ಬೋದಾಗಿತ್ತು. 2ನೇ ಕ್ವಶನ್ ಕೇಳೋ ಆಗಿರಲಿಲ್ಲ. ಸೊ ಈ ರೀತಿ ಪರಿಸ್ಥಿತಿ ಇತ್ತು. ಸೊ ಇದನ್ನು ಕೌನ್ಸಿಲ್ ಆ್ಯಕ್ಟ್ 1892ನಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್ ಥಿಂಗ್ ಅಂದರೆ ಪ್ರಿನ್ಸಿಪಲ್ ಆಫ್ ರೆಪ್ರೆಸೆಂಟೇಷನ್ ವಾಸ್ ಇನಿಷಿಯೇಟೆಡ್ ಥ್ರೂ ದಿಸ್ ಆ್ಯಕ್ಟ್. ಬಿಕಾಸ್ ಡಿಸ್ಟ್ರಿಕ್ಟ್ ಬೋರ್ಡ್ಸ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಜಮೀನ್ದಾರ್ಸ್ ಆಲ್ ಆಫ್ ದೆಮ್ ವರ್ ಆಥರೈಸ್ಡ್ ಟು ರೆಕಮೆಂಡ್ ಮೆಂಬರ್ಸ್ ಟು ಪ್ರಾವಿನ್ಷಿಯಲ್ ಕೌನ್ಸಿಲ್ಸ್. ಬಿಕಾಸ್ ಅವಾಗಿನ ಡೈರೆಕ್ಟ್ ಎಲೆಕ್ಷನ್ಸ್ ನಡೀತಾ ಇರಲಿಲ್ಲ, ವೋಟ್ ಮಾಡ್ತಾ ಇರಲಿಲ್ಲ. ಸೊ ಇಂಡೈರೆಕ್ಟ್ ಎಲೆಕ್ಷನ್ಸ್ ನಡೀತಾ ಇದ್ರಿಂದ ಇವರೆಲ್ಲರೂ ಕೂಡ ರೆಕಮೆಂಡ್ ಮಾಡ್ತಾಯಿದ್ರು ಪ್ರಾವಿನ್ಷಿಯಲ್ ಕೌನ್ಸಿಲ್ಗೆ ಯಾರು ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಪ್ರಿನ್ಸಿಪಲ್ ಆಫ್ ರೆಪ್ರೆಸೆಂಟೇಷನ್, ಸಿಸ್ಟಮ್ ಆಫ್ ರೆಪ್ರೆಸೆಂಟೇಷನ್ ವಾಸ್ ಡೆಫಿನೆಟ್ಲಿ ಇಂಟ್ರಡ್ಯೂಸ್ಡ್, ವಾಸ್ ಇನಿಷಿಯೇಟೆಡ್ ಅಂಡರ್ ದಿಸ್ ಆ್ಯಕ್ಟ್. ನೆಕ್ಸ್ಟ್ ಬಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಎಂಪವರ್ಡ್ ಟು ಮೇಕ್ ನ್ಯೂ ಲಾಸ್ ಆ್ಯಂಡ್ ರಿಪೀಲ್ ಓಲ್ಡ್ ಲಾಸ್. ಸೊ ಕಾನೂನು ಮಾಡುವಂತಹ ಒಂದು ಪರ್ಮಿಷನ್ನು ಕೂಡ ಗೊತ್ತಿರ್ತಾರೆ. ಹವೆವರ್ ವಿತ್ ದ ಪರ್ಮಿಷನ್ ಆಫ್ ಗವರ್ನರ್ ಜನರಲ್. ಸೊ ದಿಸ್ ಈಸ್ ದ ಟ್ವಿಸ್ಟ್ ಎವ್ರಿವೇರ್. ದೇವರ್ ಒಂದೊಂದಾಗಿ ಒಂದು ಪವರ್ಸ್ ಕೊಡ್ತಾರೆ, ಬಟ್ ಹಿಂದ್ಗಡೆನೇ ಕಿತ್ಕೊಳ್ತಾ ಹೋಗ್ತಾರೆ. ಸೊ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ದಿಸ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 is also known as Morley Minto ರಿಫಾರ್ಮ್ಸ್. ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಕರಿತೀವಿ. ಈ ಮಾರ್ಲೆ ಬಂದುಬಿಟ್ಟು ಸೆಕ್ರೆಟರಿ ಆಗಿರ್ತಾರೆ, ಮಿಂಟೋ ಬಂದುಬಿಟ್ಟು ವೈಸ್ರಾಯ್ ಆಗಿರ್ತಾರೆ. ಸೊ ಮಿಂಟೋ ವಾಸ್ ನೌನ್ ಆಸ್ ದಿ ಫಾದರ್ ಆಫ್ ಕಮ್ಯುನಲ್ ರೆಪ್ರೆಸೆಂಟೇಷನ್. ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮಿಂಟೋ ವಾಸ್ ನೌನ್ ಆಸ್ ದಿ ಫಾದರ್ ಆಫ್ ಕಮ್ಯುನಲ್ ರೆಪ್ರೆಸೆಂಟೇಷನ್. ಈ ಕಮ್ಯುನಲ್ ರೆಪ್ರೆಸೆಂಟೇಷನ್ ಫಾದರ್ ಅಂತ ಏನು ಕರೀತಾರೆ ಅಂತ ಕೂಡ ಮುಂದೆ ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಡೈರೆಕ್ಟ್ ಎಲೆಕ್ಷನ್ಸ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್ ವರ್ ಇಂಟ್ರಡ್ಯೂಸ್ಡ್. ಐ ಟೋಲ್ಡ್ ಯು ಇಂಡೈರೆಕ್ಟ್ ಎಲೆಕ್ಷನ್ಸ್ ಯಾವಾಗ ಇಂಟ್ರಡ್ಯೂಸ್ ಆಯಿತು, ಈಗ ಡೈರೆಕ್ಟ್ ಎಲೆಕ್ಷನ್ಸ್ ಯಾವಾಗ ಬರ್ತಾ ಇದೆ ಅಂತ ಸಬ್ಸಿಕ್ವೆಂಟಾಗಿ ಬರುತ್ತೆ. ಸೊ ಈಸಿ ಟು ರಿಮೆಂಬರ್.
1909 ಬರೋಕ್ಕಿಂತ ಮುಂಚೆ ಹಿಂದೆ 1892ನಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ಸ್ ಯೂಸ್ ಆಗುತ್ತೆ. ಈಗ ಡೈರೆಕ್ಟ್ ಎಲೆಕ್ಷನ್ಸೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಮಚ್ ಕ್ಲಿಯರ್. ಇದಾದ ನಂತರ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಟ್ ಬಿಕೇಮ್ ದಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ನಾನು ಹೇಳಿದೆ ಹಿಂದೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇರ್ತಾರೆ. ಆ ಗವರ್ನರ್ ಜನರಲ್ ಆಫ್ ಇಂಡಿಯಾದ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಪವರ್ಸ್ನ ಸೆಪ್ರೇಟ್ ಮಾಡಿದಾಗ ಲೆಜಿಸ್ಲೇಟಿವ್ ಪವರ್ ವಾಸ್ ನೌನ್ ಆಸ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. So this Central Legislative Council was known as Imperial Legislative Council under Indian Council Act 1909. Very much clear. So the number of members of Legislative Council, obviously this Central Legislative Council became Imperial Legislative Council, and subsequently the numbers were also increased from 16 to 60. So the concept of separate communal electorate was accepted. As I told you, ಮಿಂಟೋ ವಾಸ್ ನೌನ್ ಆಸ್ ದಿ ಫಾದರ್ ಆಫ್ ಕಮ್ಯುನಲ್ ರೆಪ್ರೆಸೆಂಟೇಷನ್. ಮೊದಲನೇ ಬಾರಿಗೆ ಮುಸ್ಲಿಮ್ಸ್ಗೆ ಕಮ್ಯುನಲ್ ರೆಪ್ರೆಸೆಂಟೇಷನ್ ಕೊಡ್ತಾರೆ. ಕಮ್ಯುನಲ್ ರೆಪ್ರೆಸೆಂಟೇಷನ್ ಅಂದರೆ ಅವರ ಧರ್ಮದ ನಾಯಕರನ್ನು ಅವರು ಮಾತ್ರ ಆಯ್ಕೆ ಮಾಡ್ಬೋದು, ಬೇರೆ ಧರ್ಮದವರು ವೋಟ್ ಮಾಡೋಕ್ಕಾಗಲ್ಲ. ಆ ಮುಸ್ಲಿಂ ಲೀಡರ್ ಕ್ಯಾನ್ ಓನ್ಲಿ ಬಿ ಎಲೆಕ್ಟೆಡ್ ಬೈ ಮುಸ್ಲಿಂ ಮೆಂಬರ್ಸ್, ಮುಸ್ಲಿಂ ಸಿಟಿಸನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಅವರು ಮಾತ್ರ ವೋಟ್ ಮಾಡಿ ಆಯ್ಕೆ ಮಾಡ್ತಾಯಿದ್ರು. ಸೊ ದಟ್ ವಾಸ್ ನೌನ್ ಆಸ್ ಕಮ್ಯುನಲ್ಸ್ ಎಲೆಕ್ಟರೇಟ್. ಅದಕ್ಕೆ ಮಿಂಟೋ ವಾಸ್ ದಿ ಫಾದರ್ ಬಿಕಾಸ್ ಮಿಂಟೋ ಗೇವ್ communal electorate, separate communal electorate to Muslims. So ಇದಾದ ಮೇಲೆ for the first time an Indian was made as a member of Viceroy Executive Council. For the first time in Viceroy Executive Councilಗೆ ಇಂಡಿಯನ್ ಮೆಂಬರ್ ಆಗ್ತಾರೆ ಅಂತ ಹೇಳಿದ್ರೆ ಅದು ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. he was made as a law member. ಇದಕ್ಕೂ ಮುಂಚೆ 3 ಜನ ನಾನು ಹೇಳಿದೆ, ಸರ್ ದಿನಕರ್ ರಾವ್ ಮತ್ತು ರಾಜಾ ಆಫ್ ಪಟಿಯಾಲ, ಮಹಾರಾಜಾ ಆಫ್ ಸಮ್ ಅದರ್ ಪ್ಲೇಸ್. ಇವರು 3 ಜನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಆಯ್ಕೆ ಆಗಿರ್ತಾರೆ. ದೇ ವರ್ ನಾಟ್ ನಾಮಿನೇಟೆಡ್ ಟು ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಅವರು ನಾನ್ ಅಫಿಷಿಯಲ್ ಆಗಿರ್ತಾರೆ. ವೈಸ್ರಾಯ್ ಅವ್ರ 3 ಜನನೂ ಕೂಡ ನಾಮಿನೇಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಆಗಿರ್ತಕ್ಕಂಥದ್ದು, ಅಲ್ಲಾಗಿದ್ದು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ. ಕನ್ಫ್ಯೂಸ್ ಆಗಬಾರ್ದು. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒನ್ಸ್ ಅಗೇನ್. ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919, ವಿಚ್ ಈಸ್ ಆಲ್ಸೋ ನೌನ್ ಆಸ್ ಮಾಂಟೆಗು ಕೆಮ್ಸ್ಫೋರ್ಡ್ ರಿಫಾರ್ಮ್ಸ್. ಜಸ್ಟ್ ಲೈಕ್ 1909 ಆ್ಯಕ್ಟ್ನ ಹೇಗೆ ಮಾರ್ಲೆಮೆಂಟು ರಿಫಾರ್ಮ್ಸ್ ಅಂತ ಕರೀತಾರೆ, ಅದೇ ರೀತಿ 1919ನ ಮಾಂಟೆಗು ಕೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರೀತಾರೆ. ದಿಸ್ ಮಾಂಟೆಗು ವಾಸ್ ಅ ಸೆಕ್ರೆಟರಿ ಆ್ಯಂಡ್ ಕೆಮ್ಸ್ಫೋರ್ಡ್ ವಾಸ್ ಅ ವೈಸ್ರಾಯ್. ವಿ ನೀಡ್ ಟು ನೋಟ್ ದ್ಯಾಟ್. ಮೊದಲನೇ ಪ್ರಾವಿಷನ್ನ ಈ ಆ್ಯಕ್ಟಲ್ಲಿ ಅಂತ ಹೇಳಿದ್ರೆ ಸೆಂಟ್ರಲ್ ಆ್ಯಂಡ್ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ವರ್ ಸೆಪರೇಟೆಡ್. ಸೆಂಟ್ರಲ್ ಆ್ಯಂಡ್ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ಸೆಪರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೆಪರೇಟಾಗಿ ಅವರು ಸೆಂಟರ್ ಆಗು ಕೂಡ ಮತ್ತು ಪ್ರಾವಿನ್ಸ್ ಕೂಡ ಸೆಪ್ರೇಟಾಗಿ ಲಾಸ್ನ ಎನ್ಯಾಕ್ಟ್ ಮಾಡ್ಬೋದು. ಅವ್ರಿಗೆ ಇನ್ಮೇಲೆ ಕಾಯ್ದೆಗಳನ್ನ ಸೆಪ್ರೇಟಾಗಿ ಮಾಡ್ಕೋಬೋದು. ಸೊ ದಿಸ್ ಈಸ್ ಅ ಕೈಂಡ್ ಆಫ್ ಡಿಸೆಂಟ್ರಲೈಸೇಷನ್. ಸೊ ಸೆಪ್ರೇಟಾಗಿ ಸಬ್ಜೆಕ್ಟ್ ಕೊಡ್ತಾರೆ, ಸೆಪ್ರೇಟಾಗಿ ಕಾನೂನು ಮಾಡ್ಬೋದು, ಇನ್ಫ್ಯಾಕ್ಟ್ ಸೆಪ್ರೇಟಾಗಿ ಬಡ್ಜೆಟ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಸೆಪ್ರೇಟ್ ಬಡ್ಜೆಟ್ ಕಾನ್ಸೆಪ್ಟು ಇಂಟ್ರಡ್ಯೂಸ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ನೆನಪಿರಬೇಕು. ಡಯಾರ್ಕಿ ವಾಸ್ ಇಂಟ್ರಡ್ಯೂಸ್ಡ್ ಇನ್ ದಿ ಪ್ರಾವಿನ್ಷಿಯಲ್ ಗವರ್ನಮೆಂಟ್. ಡಯಾರ್ಕಿ ಇಂಟ್ರಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ರಿಸರ್ವ್ಡ್ ಸಬ್ಜೆಕ್ಟ್ಸ್ ಇರುತ್ತೆ, ಇನ್ನೊಂದು ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಪ್ರಾವಿನ್ಷಿಯಲ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ನ ಗವರ್ನರ್ ಮತ್ತು ಮಿನಿಸ್ಟರ್ಸ್ ಲುಕ್ ಆಫ್ಟರ್ ಮಾಡ್ತಾ ಇರ್ತಾರೆ. ಪ್ರಾವಿನ್ಷಿಯಲ್ ರಿಸರ್ವ್ಡ್ ಸಬ್ಜೆಕ್ಟ್ಸ್ನ ಗವರ್ನರ್ ಮತ್ತು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಲುಕ್ ಆಫ್ಟರ್ ಮಾಡ್ತಾ ಇರ್ತಾರೆ. ಸೊ ದಟ್ ಥಿಂಗ್ ವಿ ನೀಡ್ ಟು ನೋ. ಅಂಡರ್ 1919 ಆ್ಯಕ್ಟ್ ಡಯಾರ್ಕಿ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಪ್ರಾವಿನ್ಷಿಯಲ್ ಗವರ್ನಮೆಂಟ್ಸ್ ಅಂತ. ಅದಾದ ನಂತರ ಮಿನಿಸ್ಟರ್ಸ್ ವರ್ ನಾಮಿನೇಟೆಡ್ ಫ್ರಮ್ ಅಮಾಂಗ್ ದಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಆ್ಯಂಡ್ ದೇ ವರ್ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್ಸ್. ಸೊ ಈ ಮಿನಿಸ್ಟರ್ಸ್ ಬಂದುಬಿಟ್ಟು ಪ್ರಾವಿನ್ಷಿಯಲ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಸೊ ಗವರ್ನರ್ ಮತ್ತು ಮಿನಿಸ್ಟರ್ಸು ಈ ಪ್ರಾವಿನ್ಷಿಯಲ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ನ ಲುಕ್ ಆಫ್ಟರ್ ಮಾಡ್ತಾ ಇರ್ತಾರೆ. ಸೊ ದೋಸ್ ಮಿನಿಸ್ಟರ್ಸ್ ವರ್ ನಾಮಿನೇಟೆಡ್ ಅಮಾಂಗ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಇದಾದ ನಂತರ ಬೈಕ್ಯಾಮರಲ್ ಲೆಜಿಸ್ಲೇಚರ್, ವಾಟ್ ವಿ ಪ್ರೆಸೆಂಟ್ಲಿ ಹ್ಯಾವ್ ಇನ್ ಇಂಡಿಯನ್ ಡೆಮೊಕ್ರಾಟಿಕ್ ಸಿಸ್ಟಮ್. ಅಪ್ಪರ್ ಹೌಸ್ ಇರ್ಬೋದು, ಲೋವರ್ ಹೌಸ್ ಇರ್ಬೋದು, ಎರಡೂ ರೀತಿ ಏನಿದೆ. ಸ್ಟೇಟಲ್ಲೂ ಕೂಡ ಅದೇ ರೀತಿ ಇದೆ, ಕೆಲವು ಸ್ಟೇಟಲ್ಲಿ ಇಲ್ಲ. ಈ ಬೈಕ್ಯಾಮರಲ್ ಲೆಜಿಸ್ಲೇಚರ್ನ ಈ ಅಂಡರ್ 1919 ಆ್ಯಕ್ಟ್ ಫಾರ್ ದ ಫಸ್ಟ್ ಟೈಮ್ ಸೆಂಟರಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಇದನ್ನು ನಾವು ಕಾಲಚಕ್ರದಲ್ಲಿ ಇವತ್ತಿಗೂ ಕೂಡ ಅಳವಡಿಸ್ಕೊಂಡಿದ್ದೀವಿ, ಇವತ್ತಿಗೂ ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಇಟ್ ಮ್ಯಾಂಡೇಟೆಡ್ 3 ಮೆಂಬರ್ ಆಫ್ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಟು ಬಿ ಇಂಡಿಯನ್ಸ್. ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಲಾ ಮೆಂಬರ್ ಆಗಿ ಫಸ್ಟ್ ಟೈಮ್ ಯಾರು ಸೆಲೆಕ್ಟ್ ಆದರು ಅಂತ ಕೂಡ ನಾನು ಹೇಳಿದೆ, ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತ. ಇದಾದ ನಂತರ ಮತ್ತೆ 3 ಮೆಂಬರ್ಸ್ನ ನಾಮಿನೇಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಆ್ಯಕ್ಟ್ 1919 ಆ್ಯಕ್ಟ್ ಪ್ರೊವೈಡೆಡ್ ಫಾರ್ ದಿ ಫಸ್ಟ್ ಟೈಮ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ ಇಂಡಿಯಾ. ಇದಾದ ನಂತರ 1935 ಆ್ಯಕ್ಟಲ್ಲೂ ಕೂಡ ಬರುತ್ತೆ, ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಬಟ್ 1919 ಆ್ಯಕ್ಟಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಸೊ 1919 ಆ್ಯಕ್ಟ್ ಎಕ್ಸ್ಟೆಂಡೆಡ್ ದಿ ರೈಟ್ ಟು ವೋಟ್. ವಿತ್ ದಿಸ್ ಅಬೌಟ್ 10% ಆಫ್ ಪಾಪ್ಯುಲೇಷನ್ ಅಕ್ವೈರ್ಡ್ ವೋಟಿಂಗ್ ರೈಟ್ಸ್. ಇಲ್ಲಿ
ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಇಂಟ್ರಡ್ಯೂಸ್ ಆಗುತ್ತೆ. ಐ ಆಮ್ ನಾಟ್ ಶೋರ್ ಅಬೌಟ್ ಯೂನಿವರ್ಸಲ್ ಅಡಲ್ಟ್ ಫ್ರ್ಯಾಂಚೈಸ್ ಬಿಕಾಸ್ ಇಲ್ಲಿ ಬರೀ 10% ಪಾಪ್ಯುಲೇಷನ್ಗೆ ಮಾತ್ರ ವೋಟಿಂಗ್ ರೈಟ್ಸ್ನ ಕೊಡ್ತಾರೆ. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಾದ ನಂತರ ಅಂಡರ್ ಗವರ್ನಮೆಂಟ್ ಆಫ್ ಇಂಡಿಯಾ 1919 ಆ್ಯಕ್ಟ್ ಕಮ್ಯುನಲ್ ರೆಪ್ರೆಸೆಂಟೇಷನ್ನ ಸಿಖ್, ಆಂಗ್ಲೋ ಇಂಡಿಯನ್ಸ್, ಕ್ರಿಶ್ಚಿಯನ್ಸ್ ಹಾಗೂ ಯುರೋಪಿಯನ್ಸ್ ಈ 4 ಕಮ್ಯುನಿಟೀಸ್ಗೆ 4 ಗ್ರೂಪ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು ಕೂಡ ನಾವು ತಿಳ್ಕೊಂಡಿರಬೇಕು. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದಾದ ಮೇಲೆ ಆಫೀಸ್ ಆಫ್ ಐ ಕಮಿಷನ್ ಫಾರ್ ಇಂಡಿಯಾ ಇನ್ ಲಂಡನ್ ಸೆಟಪ್ ಮಾಡ್ತಾರೆ. ಲಂಡನ್ನಲ್ಲಿ ಇಂಡಿಯಾದ್ದು ಒಂದು ಆಫೀಸ್ ಆಫ್ ಐ ಕಮಿಷನ್ ಅಂತ ಒಂದು ಲಂಡನ್ನಲ್ಲಿ ಸೆಟಪ್ ಮಾಡ್ತಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸೊ ವೆರಿ ಮಚ್ ಇಂಪಾರ್ಟೆಂಟ್. ಒನ್ಸ್ ಅಗೇನ್ 1919 ಆ್ಯಕ್ಟ್ ಆದ ನಂತರ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಹಲವಾರು ಪ್ರಿಲಿಮಿನರಿ ಕ್ವಶನ್ಸ್ ಇದರಲ್ಲೂ ಕೂಡ ಬಂದಿದೆ. ಐ ನೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಪ್ರಿಟಿ ಮಚ್ ಶೋರ್ ದ್ಯಾಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಬಟ್ ರಿಪೀಟೆಡ್ ರಿವಿಷನ್ ಮಾಡೋದ್ರಿಂದ, ಪದೇ ಪದೇ ಈ ವಿಡಿಯೋನ ನೋಡೋದ್ರಿಂದ ಐ ಥಿಂಕ್ ನಿಮಗೆ ಡೆಫಿನೆಟಾಗಿ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಕೈಂಡ್ಲಿ ಕೀಪ್ ವಾಚಿಂಗ್ ಇಟ್ ಅಗೈನ್ ಆ್ಯಂಡ್ ಅಗೈನ್ ಸೊ ದಟ್ ಯು ವಿಲ್ ರಿಮೆಂಬರ್ ಇಟ್. ಇಲ್ಲಾಂದರೆ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಚಾಲೆಂಜಿಂಗ್ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್. ಸೊ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ನಲ್ಲಿ ಆಲ್ ಇಂಡಿಯಾ ಫೆಡರೇಷನ್ನ ಪ್ರಪೋಸ್ ಮಾಡ್ತಾರೆ, ಬಟ್ ಇದು ಜಾರಿಗೆ ಬರೋದಿಲ್ಲ. ಸೊ ದಟ್ ಥಿಂಗ್ ಯು ಶುಡ್ ನೋ. ಇದಾದ ನಂತರ ಸಬ್ಜೆಕ್ಟ್ಸ್ ವರ್ ಡಿವೈಡೆಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ದಿ ಪ್ರಾವಿನ್ಸಸ್. ಸೆಂಟರ್ ವಾಸ್ ಇನ್ ಚಾರ್ಜ್ ಆಫ್ ಫೆಡರಲ್ ಲಿಸ್ಟ್, ಪ್ರಾವಿನ್ಸ್ ವಾಸ್ ಇನ್ ಚಾರ್ಜ್ ಆಫ್ ಪ್ರಾವಿನ್ಷಿಯಲ್ ಲಿಸ್ಟ್, ದೆರ್ ವಾಸ್ ಎ ಕನ್ಕರೆಂಟ್ ಲಿಸ್ಟ್. ಸೊ ಸಬ್ಜೆಕ್ಟ್ಸ್ಗಳು ಸೆಪ್ರೇಟ್ ಆಗುತ್ತೆ. ಈ ಟಿಲ್ ಡೇಟ್ ನಮ್ಗೆ ಇವತ್ತು ಕೂಡ ನಾವು ಏನಿದ್ದೀವಿ, ಯೂನಿಯನ್ ಲಿಸ್ಟ್ ಇರ್ಬೋದು, ಕನ್ಕರೆಂಟ್ ಲಿಸ್ಟ್ ಇರ್ಬೋದು, ಸ್ಟೇಟ್ ಲಿಸ್ಟ್ ಇರ್ಬೋದು, ದಟ್ ಈಸ್ ದ ಸೇಮ್ ಥಿಂಗ್. ಇಲ್ಲಿಂದನೇ ನಾವು ಬಾರೋ ಮಾಡಿರೋದು 1935 ಆ್ಯಕ್ಟಿಂದ. ಇನ್ಫ್ಯಾಕ್ಟ್ ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಏನೇನಿದೆ ಅದ್ರ ಮೆಜಾರಿಟಿ ಪಾರ್ಟು 1935 ಆ್ಯಕ್ಟಿಂದನೇ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ, ಅದರಿಂದ ತೊಗೊಂಡಿದ್ದೀವಿ. ಸೊ ದಿಸ್ ಈಸ್ ಒನ್ ಅಮಾಂಗ್ ದೆಮ್. ಸೊ ಸಬ್ಜೆಕ್ಟ್ಸ್ನ ಸೆಪ್ರೇಟ್ ಮಾಡ್ತಾರೆ, ಲಿಸ್ಟ್ಗಳು ಸೆಪ್ರೇಟ್ ಆಗುತ್ತೆ, ಫೆಡ್ರಲ್ ಲಿಸ್ಟ್ ಆಗುತ್ತೆ, ಪ್ರಾವಿನ್ಷಿಯಲ್ ಲಿಸ್ಟ್ ಆಗುತ್ತೆ, ಕನ್ಕರೆಂಟ್ ಲಿಸ್ಟ್ ಕೂಡ ಆಗುತ್ತೆ. ಇದಾದ ನಂತರ ಡಯಾರ್ಕಿ ವಾಸ್ ಅಬಾಲಿಷ್ಡ್ ಅಟ್ ದಿ ಪ್ರಾವಿನ್ಷಿಯಲ್ ಲೆವೆಲ್ ವಿಚ್ ವಾಸ್ ಇಂಟ್ರಡ್ಯೂಸ್ಡ್ ಅಂಡರ್ 1919 ಆ್ಯಕ್ಟ್. ಇಲ್ಲಿ ಪ್ರಾವಿನ್ಸಲ್ಲಿ ಅಬಾಲಿಷ್ ಮಾಡಿಬಿಟ್ಟು ಸೆಂಟರಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ವೆರಿ ಮಚ್ ಕ್ಲಿಯರ್, ಯು ನೀಡ್ ಟು ನೋ ದಿಸ್. ಸೊ ರೆಸಿಡ್ಯೂರಿ ಪವರ್ಸ್, ನಾನು ರೆಸಿಡ್ಯೂರಿ ಪವರ್ಸ್ ಅಂತ ಬಂತ ಹೇಳಿದ್ರೆ, ಅಂಡರ್ ರೆಸಿಡ್ಯೂರಿ ಪವರ್ಸ್ನ ವೈಸ್ ರಾಯ್ಗೆ ಕೊಟ್ಟಿರ್ತಾರೆ. ರೆಸಿಡ್ಯೂರಿ ಪವರ್ಸ್ ವೈಸ್ ರಾಯ್ ಅಂಡರ್ ಇರುತ್ತೆ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್. ಟೆಸ್ಟ್ ಸೀರೀಸಲ್ಲೆಲ್ಲ ಇರುತ್ತೆ, ನೀವು ನೋಡಿರ್ಬೋದು. ಪ್ರೀವಿಯಸ್ ಇಯರ್ ಕೂಡ ಬಂದಿರೋವಂಥ ಕ್ವಶನು. ಸೊ ಅದನ್ನು ರೆಸಿಡ್ಯೂರಿ ಪವರ್ಸ್ ಯಾರು ಕೊಟ್ಟಿದ್ರು ಅಂತ ಹೇಳಿ ತಿಳ್ಕೊಬೇಕು. 3 ಲಿಸ್ಟ್ ಆಗುತ್ತೆ, ಅದಾದಮೇಲೆ ರೆಸಿಡ್ಯೂರಿ ಪವರ್ಸ್. 3 ಲಿಸ್ಟಲ್ಲಿ ಇಲ್ಲದೆ ಇರೋವಂಥದ್ದನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ವೈಸ್ ರಾಯ್ಗೆ ರೆಸಿಡ್ಯೂರಿ ಪವರ್ಸ್. ದಟ್ಸ್ ವಾಟ್ ಐ ಮೀನ್. ಸೊ ಮೋರ್ ಅಟಾನಮಿ ವಾಸ್ ಅಕಾರ್ಡೆಡ್ ಟು ದಿ ಪ್ರಾವಿನ್ಸಸ್ ಆ್ಯಂಡ್ ಇನ್ 6 out of 11 provinces ದ ಬೈಕ್ಯಾಮರಲ್ ಲೆಜಿಸ್ಲೇಚರ್ ವಾಸ್ ಇಂಟ್ರಡ್ಯೂಸ್ಡ್. ಬೈಕ್ಯಾಮರಲಿಸಮ್ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಆಗಿದ್ದಲ್ಲಿ, ಅದಾದಮೇಲೆ ಅದು ನೆಕ್ಸ್ಟ್ ಯಾವ್ಯಾವ ಪ್ರಾವಿನ್ಸಸ್ಗೆ ಎಕ್ಸ್ಟೆಂಡ್ ಆಯಿತು ಅಂತ ತಿಳ್ಕೊಬೇಕು ಪ್ರಿಲಿಮ್ಸ್ಗೆ. 1935 ಅಂಡರು ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ನಿಯರ್ಲಿ 6 out of 11 ಪ್ರಾವಿನ್ಸಸಲ್ಲಿ ಬೈಕ್ಯಾಮರಲಿಸಮ್ ಬರುತ್ತೆ. ಫೆಡ್ರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಇದಾದ ನಂತರ ಫೆಡ್ರಲ್ ಕೋರ್ಟ್, ಸುಪ್ರೀಂ ಕೋರ್ಟು 1774 ಕಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಫೆಡ್ರಲ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದಾದ ನಂತರ ಇಂಡಿಯನ್ ಕೌನ್ಸಿಲ್ ಅಬಾಲಿಷ್ ಮಾಡ್ತಾರೆ. ಇಂಡಿಯನ್ ಕೌನ್ಸಿಲ್ ಏನಿತ್ತಲ್ವಾ, ಸೊ ದಿಸ್ ಇಂಡಿಯನ್ ಕೌನ್ಸಿಲ್ 15 ಮೆಂಬರ್ ಇಂಡಿಯನ್ ಕೌನ್ಸಿಲ್ ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಅಡ್ವೈಸ್ ಮಾಡೋದಕ್ಕೆ ಸೆಟಪ್ ಮಾಡಿರ್ತಾರೆ. ಆ ಕೌನ್ಸಿಲ್ನ ಅಬಾಲಿಷ್ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ದೆನ್ ದಿಸ್ ಆ್ಯಕ್ಟ್ ಪ್ರೊವೈಡೆಡ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ RBI, ಬ್ಯಾಂಕಿಂಗ್ ರೆಗ್ಯುಲೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, RBI ಬರುತ್ತೆ. ಇದಾದ ನಂತರ ಬರ್ಮಾ ಆ್ಯಂಡ್ ಆ್ಯಡನ್ ವರ್ಸ್ severed off from India. This is one important thing, we need to know this. We usually don't come across this point, but you just remember this. Burma and Aden were severed off from India. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಕಮ್ಯುನಲ್ ರೆಪ್ರೆಸೆಂಟೇಷನ್ನ ಡಿಪ್ರೆಸ್ಡ್ ಕ್ಲಾಸಸ್ಗೆ ಅಂದರೆ SCಗೆ, ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ, ವುಮನ್ಗೆ ಮತ್ತು ಲೇಬರ್ಸ್ಗೆ, ಈ 3 ಜನಕ್ಕೂ ಕೂಡ ಕಮ್ಯುನಲ್ ರೆಪ್ರೆಸೆಂಟೇಷನ್ನ ಎಕ್ಸ್ಟೆಂಡ್ ಮಾಡ್ತಾರೆ ಅಂಡರ್ 1935 ಆ್ಯಕ್ಟ್. ಇಟ್ ಈಸ್ ಸಮ್ಟೈಮ್ಸ್ ಆಲ್ಸೋ ನೌನ್ ಆಸ್ 1937 ಆ್ಯಕ್ಟ್. ಅದನ್ನು ಕೂಡ ತಿಳ್ಕೊಂಡಿರಿ. 1935 ಆ್ಯಕ್ಟ್, sometimes also known as 1937 ಆ್ಯಕ್ಟ್. ದಟ್ ಈಸ್ ಇಂಪಾರ್ಟೆಂಟ್. ಸೊ ಕೊನೆಯದಾಗಿ 1947 ಆ್ಯಕ್ಟ್, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947. ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ, ಸ್ವಾತಂತ್ರ್ಯ ಸಿಗ್ತಾ ಇದೆ ಈಗ 1947 ಆ್ಯಕ್ಟಲ್ಲಿ.
ಏನೆಲ್ಲ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ ಈ ಕಾಯ್ದೆ ಅಡಿ ಅಂತ ತಿಳ್ಕೊಳ್ಳೋದಾದರೆ, ಇಂಡಿಯಾ ವಾಸ್ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ಆ್ಯಂಡ್ ಸಾವರಿನ್. ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ, ನಾವೇ ನಮ್ಮ ಸಾರ್ವಭೌಮತ್ವ ನಮಗೆ ಸಿಕ್ಕಿದೆ. ನಮ್ಮ ಮೇಲೆ ಯಾರೂ ಕೂಡ ದಬ್ಬಾಳಿಕೆ ಆಗಲಿ ರೂಲ್ ಮಾಡೋಕ್ಕೆ ಆಗಲ್ಲ ಇನ್ಮೇಲೆ. 1947 ಇಂಡಿಯಾ ವಾಸ್ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ಆ್ಯಂಡ್ ಸಾವರಿನ್ ಅಂಡರ್ 1947 ಆ್ಯಕ್ಟ್. ದ ವೈಸ್ ರಾಯ್ ಆ್ಯಂಡ್ ಗವರ್ನರ್ಸ್ ವರ್ ಮೇಡ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್. ಇವತ್ತು ನಮ್ಮ ಆ್ಯಸ್ ಪರ್ ಅವರ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಯಾರಿದ್ದಾರೆ, ಸ್ಟೇಟ್ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಪ್ರೆಸಿಡೆಂಟ್ ಇರ್ಬೋದು, ಗವರ್ನರ್ಸ್ ಇರ್ಬೋದು. ಸೊ ಆವಾಗ ಹೇಗಿತ್ತು 1947 ವೈಸ್ ರಾಯ್ ಮತ್ತು ಗವರ್ನರ್ಸ್ ಇದ್ದರು. ಆ ವೈಸ್ ರಾಯ್ ಯಾರಾಗಿರ್ತಾರೆ, ಮೌಂಟ್ ಬ್ಯಾಟನ್ ಆಗಿರ್ತಾರೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟು. ಅವರೇ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತ ಮಾಡಿಬಿಟ್ಟು ಪಾರ್ಟಿಷನ್ ಪ್ಲ್ಯಾನ್ನ ಈಸ್ ದ ಒನ್ ಹೂ ಪುಟ್ ಫೋರ್ತ್ ಪಾರ್ಟಿಷನ್ ಪ್ಲ್ಯಾನ್ ವಿಚ್ ವಾಸ್ ಅಕ್ಸೆಪ್ಟೆಡ್ ಬೈ ಬೋತ್ ಮುಸ್ಲಿಂ ಲೀಗ್ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಅಂಡರ್ ದಿ ಆ್ಯಕ್ಟ್ ಸೆಟ್ ಅಪ್ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಅಟ್ ದಿ ಸೆಂಟರ್ ಆ್ಯಂಡ್ ಪ್ರಾವಿನ್ಸಸ್. ರೆಸ್ಪಾನ್ಸಿಬಲ್ ಗವರ್ನಮೆಂಟ್ನ ತರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಆ್ಯಕ್ಟ್ ಅಸೈನ್ ಬೋತ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಸೊ ನಮಗೆ ಕಾನ್ಸ್ಟಿಟ್ಯೂಷನ್ ಮಾಡ್ಕೋಬೇಕು, ಅದಕ್ಕೆ ಒಂದು ಇಂಟರ್ಮೀಡಿಯೇಟ್ ಅರೇಂಜ್ಮೆಂಟ್ ಅಂತ ಬೇಕಾಗುತ್ತೆ. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬರುತ್ತೆ. ಸೊ ಅವ್ರಿಗೆ ಬೋತ್ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಪವರ್ಸ್ನ ಕೂಡ ಈ ಕಾಯ್ದೆಯಡಿ ಕೊಟ್ಟಿರ್ತಾರೆ. ಅವರು ನಂತರ ಕಾನ್ಸ್ಟಿಟ್ಯೂಷನ್ನ ಎನ್ಯಾಕ್ಟ್ ಮಾಡಿಬಿಟ್ಟು ಸಂವಿಧಾನವನ್ನು ಇದು ಮಾಡಿ ನೆಕ್ಸ್ಟು ನಾವು ದ ರೆಸ್ಟ್ ಈಸ್ ಹಿಸ್ಟ್ರಿ. ವಿ ಆಲ್ ನೋ ವಾಟ್ ಹ್ಯಾಪನ್ ಆಫ್ಟರ್ 1947. So yeah, ultimately Indian Independence Act 1947. So right from 1773 1947ಗೆ ಬಂದ್ವಿ. ಆ್ಯಸ್ ಯು ಆಲ್ ಕ್ಯಾನ್ ಅಬ್ಸರ್ವ್ ವೆರಿ ಕೇರ್ಫುಲಿ, ಅಬ್ಸರ್ವ್ ಮಾಡ್ತಾ ಇದ್ರೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ. 1773 ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ವ್ಯಾರನ್ ಹೇಸ್ಟಿಂಗ್ಸ್ ಇದ್ದರು. ಎರಡೂ ಪವರ್ಸ್ ಕೂಡ ಅವ್ರಿಗೆ ಇತ್ತು. ಸೊ 1947 ಎಕ್ಸಿಕ್ಯೂಟಿವ್ ಪವರ್ಸ್ ಯಾರಿಗೆ ಬರುತ್ತೆ, ಲೆಜಿಸ್ಲೇಟಿವ್ ಪವರ್ಸ್ ಯಾರಿಗೆ ಹೋಗುತ್ತೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ದಿಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಈಸ್ ನಥಿಂಗ್ ಬಟ್ ಅ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಎಕ್ಸಿಕ್ಯೂಟಿವ್ ಸುಪ್ರಿಮೆಸಿ ಟು ಲೆಜಿಸ್ಲೇಟಿವ್ ಸುಪ್ರಿಮೆಸಿ. ವಿ ಆರ್ ಬೇಸಿಕಲಿ ಎ ಡೆಮೋಕ್ರೆಟಿಕ್ ಕಂಟ್ರಿ. ನಾವು ಲೆಜಿಸ್ಲೇಷನ್ಸ್ ಮಾಡ್ಕೊಳ್ಳೋದು, ಕಾಯ್ದೆಗಳನ್ನು ಮಾಡ್ಕೊಳ್ಳೋದು ಯಾರು ಮಾಡ್ತಾರೆ? ನಾವು ಆಯ್ಕೆ ಮಾಡುವಂಥ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಇವತ್ತು, ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇಸ್ ಅ ಪರ್ಮನೆಂಟ್ ಬಾಡಿ, ದಟ್ ಈಸ್ ಎ ಡಿಫ್ರೆಂಟ್. ಲೋಕಸಭೆಗೆ ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀವಿ, ಅವರು ಕಾನೂನುಗಳನ್ನು ಹೆಚ್ಚಾಗಿ ಕಾಯ್ದೆಗಳನ್ನು ತರ್ತಾರೆ. ತಂದ ಮೇಲೆ ಅವ್ರಿಗೆ ಕಂಪ್ಲೀಟಾಗಿ ಕ್ಯಾಬಿನೆಟ್ ಏನಿದೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ರೆಸ್ಪಾನ್ಸಿಬಲ್ ಇದ್ದಾರೆ. ಸೊ ಈ ರೀತಿ ಈಗ ಸಿಸ್ಟಮ್ ಎಲ್ಲ ಇವಾಲ್ವ್ ಆಗಿದೆ ರೈಟ್ ಫ್ರಮ್ 1947. ಅದಾದರೆ 1773 ಹೇಗಿತ್ತು? ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಇರಲಿಲ್ಲ, ಅವರು ರೆಸ್ಪಾನ್ಸಿಬಲ್ ಇರಲಿಲ್ಲ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಎರಡಕ್ಕೂ ಕೂಡ ಅವರೇ ಹೆಡ್ ಆಗಿರ್ತಾರೆ. ಸೊ ಬದಲಾವಣೆ ತುಂಬ ಆಗಿದೆ. ಸೊ ದಿಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಈಸ್ ಆಲ್ ಅಬೌಟ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಎಕ್ಸಿಕ್ಯೂಟಿವ್ ಸುಪ್ರಿಮೆಸಿ ಟು ಲೆಜಿಸ್ಲೇಟಿವ್ ಸುಪ್ರಿಮೆಸಿ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಪ್ರಿಲಿಮ್ಸಿಗೆ ಬೇಕಾಗಿರೋವಂಥದ್ದನ್ನ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಈ ವಿಡಿಯೋನ ಪದೇ ವಾಚ್ ಮಾಡಿ, ರಿಪೀಟೆಡಾಗಿ ಕೇಳೋದ್ರಿಂದ ನಮಗೆ ಕ್ಲಾರಿಟಿ ಸಿಗುತ್ತೆ, ಇನ್ನೂ ಹೆಚ್ಚಾಗಿ ಅರ್ಥ ಆಗುತ್ತೆ ಅಂತ ಡೆಫಿನೆಟಾಗಿ ನಾನು ಹೇಳ್ತೀನಿ. ಐ ಹೋಪ್ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಈ ಕ್ಲಾಸ್ನ. ಪ್ಲೀಸ್ like the video, please do watch the video, please share the video. If you like the video, share the video. Sharing is caring, as we all believe. Share ಮಾಡಿ, come up with your suggestions and comments, whatever. Thank you so much. All the best for the preliminary examination which is supposed to happen on June 27th. Thank you once again. Thank you.